ಗುರುಭ್ಯೋ ನಮಃ. ವಿಘ್ನೇಶ್ವರ ವಾಗ್ದೇವಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಾಹ. ಪರಮಾತ್ಮನ ಪಾದಕ್ಕೆ ನಮಸ್ಕಾರವನ್ನ ಮಾಡ್ತಾ, ಗುರು ಹಿರಿಯರನ್ನ ಆರಾಧ್ಯ ದೇವರನ್ನ ಮನಸ್ಸಲ್ಲಿ ಸ್ಮರಣೆಯನ್ನ ಮಾಡ್ತಾ ಇವತ್ತಿನ ತರಗತಿಯನ್ನ ಪ್ರಾರಂಭ ಮಾಡೋಣ. ನಿನ್ನೆಯ ಕಳೆದ ತರಗತಿಯಲ್ಲಿ ಗಾಂಧಾರಿಯ ಶಾಪವನ್ನ ನಾವು ನೋಡಿದ್ವಿ. ಯಾವ ರೀತಿ ಕೃಷ್ಣನಿಗೆ ಶಾಪವನ್ನ ನೀಡಿದ್ರು ಅಂತಕ್ಕಂಥದ್ದು. ಈಗ ಮುಂದುವರಿದ ಭಾಗ, ಧರ್ಮಜನಿಗೆ ಪಟ್ಟಾಭಿಷೇಕವನ್ನ ಮಾಡ್ತಕ್ಕಂಥ ಸಮಯ. ಹೇಗಾಗತ್ತೆ ಆ ಪಟ್ಟಾಭಿಷೇಕ? ಎಲ್ಲ ಶತ್ರುಗಳ ದಹನ ಆದ ಮೇಲೆ ಕೃಷ್ಣನ ಸಮ್ಮುಖದಲ್ಲಿ ಆಗ್ತಕ್ಕಂಥ ಮರುಪಟ್ಟಾಭಿಷೇಕ ಬಹಳ ವಿಶೇಷ. ಏನ್ ವಿಶೇಷ ಕೂಡಿತ್ತು ಹಾಗಾದ್ರೆ ಅನ್ನೋದಾದ್ರೆ, ಮೊದಲಿಗೆ ಕೃಷ್ಣ ಹೇಳ್ತಾನೆ ಮತ್ತೆ ಪಟ್ಟಾಭಿಷೇಕ ಆಗಬೇಕು ಅಂತಕ್ಕಂಥ ವಿಚಾರವನ್ನ. ಆಗ ಧರ್ಮರಾಯ ಹೇಳ್ತಾ ಇದ್ದಾನೆ, ಕೃಷ್ಣ, ನನಗೆ ರಾಜ್ಯ ಬೇಡಪ್ಪ, ಪಟ್ಟಾಭಿಷೇಕ ನನಗ್ ಬೇಡ. ಕೌರವರೆಂಬ ದಾಯಾದರಿರಲಿ, ಅವ್ರು ದಾಯಾದ್ರೆ ಇರ್ಬೋದಪ್ಪ, ಸ್ವಂತ ಅಣ್ಣನಾದ ಕರ್ಣನನ್ನೇ ಕೊಂದಂತಹ ಪಾಪಿ ನಾನು. ಈ ರಾಜ್ಯಕ್ಕೋಸ್ಕರ ಇಷ್ಟೆಲ್ಲ ಅಕೃತ್ಯವನ್ನ ನಾನ್ ಮಾಡ್ಬಿಟ್ಟೆ. ದೊಡ್ಡಪ್ಪನ ಮಾತಿನಂತೆ ಅವತ್ತೇ ಭಿಕ್ಷಾಟನೆಗೆ ಹೋಗ್ಬಿಟ್ಟಿದ್ರೆ, ಅಥವಾ ನೀವಿರ್ತಕ್ಕಂಥ ದ್ವಾರಕೆಗೆ ನಾವು ಬಂದ್ಬಿಟ್ಟಿದ್ರೆ ಇಷ್ಟೆಲ್ಲ ಅನರ್ಥ ಆಗ್ತಾನೆ ಇರ್ಲಿಲ್ಲ. ಈ ಕ್ಷತ್ರಿಯ ಧರ್ಮಕ್ಕೆ ಧಿಕ್ಕಾರವಿರಲಿ. ಕ್ಷಮೆ ಇಲ್ಲ, ಒಂದು ದಯೆ ಇಲ್ಲ, ವೈರಾಗ್ಯತೆ ಅನ್ನೋದಿಲ್ಲ. ಕೇವಲ ರಾಜ್ಯಕ್ಕಾಗಿ ಯಾರನ್ನು ಬೇಕಾದ್ರೂ ಕೊಲ್ತಕ್ಕಂಥ ಈ ಕ್ಷತ್ರಿಯ ಧರ್ಮವೇ ಬೇಡ. ನಾಯಿಗಳು ತುಂಡು ಮಾಂಸಕ್ಕಾಗಿ ಕಚ್ಚಾಡುವಂತೆ ನನ್ ಬಾಳ್ ಹಾಗೋಯ್ತಲ್ಲ. ಇಷ್ಟೊಂದು ಕೋಟ್ಯಾಂತರ ವೀರರು ಸತ್ರಲ್ಲ, ಇವರೆಲ್ಲ ಹೀಗೇ ಸಾಯ್ತಾರೆ ಅಂತ ಇವ್ರ ತಾಯಂದ್ರ ಭವಿಷ್ಯ ಏನಾದ್ರು ಕಂಡಿದ್ರ? ಕಣ್ಣಿಗೆ ಕಾಣ್ತಕ್ಕಂಥ ಅವಿವೇಕದ ಫಲ ಇದು. ಯಾರ್ ಸಮಾಧಾನನೂ ನನಗ್ ಬೇಡ. ಸತ್ತ ದುರ್ಯೋಧನನ್ನೇ ಇನ್ನು ಲೋಕ ಹೊಗಳುತ್ತೆ, ಆದ್ರೆ ಬದುಕಿದ್ದು ನನ್ನ ತಲೆಗೆ ಅಪಕೀರ್ತಿ ಬರುತ್ತೆ. ಅರ್ಜುನ, ನೀನು ಕೃಷ್ಣ ಹೇಳಿದಂತೆ ನಡೆ, ನಾನು ವನವಾಸಕ್ಕೆ ಹೋಗ್ಬಿಡ್ತೇನೆ. ಸೂತಕವೆಲ್ಲ ಕಳೆದ ಮೇಲೆ ಇನ್ನೇನ್ ಪಟ್ಟಾಭಿಷೇಕ ಮಾಡೋ ಸಮಯ. ಅಂತಹ ಸಮಯದಲ್ಲಿ ಧರ್ಮಜ ಇಂತ ಮಾತಾಡ್ದ. ಅರ್ಜುನನಿಗೆ ಬೇಸರ ಆಯ್ತು. ಅಣ್ಣ, ಮತ್ತೆ ಅಜ್ಞಾನ ಬಂತ ನಿನ್ಗೆ? ಸ್ವಧರ್ಮ ಅನ್ನೋದು ಒಂದಿದೆ ಅಣ್ಣ. ನೀನು ಕೈಯಲ್ಲಿ ಕಪಾಲ ಇಡ್ಕೊಂಡು ಭಿಕ್ಷಾಟನೆ ಪಾತ್ರೆ ಇಡ್ಕೊಂಡು ಭಿಕ್ಷೆಗೆ ಹೋದ್ರೆ ಅದು ಅಶಾಸ್ತ್ರ, ಅನ್ಯಾಯ. ಅರ್ಥವಿದ್ರೆ ಲೋಕದಲ್ಲಿ ಎಲ್ಲಾ ಕೆಲಸಕ್ಕೂ ಬೆಲೆ. ನೀವು ಏನಾದ್ರೂ ಕೆಲಸ ಮಾಡಿ, ಅದ್ರಲ್ಲಿ ಒಂದು ಅರ್ಥ ಇರಬೇಕು. ಪತಿತನಿಗೂ ನಿರ್ಧನಿಗೂ ವ್ಯತ್ಯಾಸ ಏನು? ವೈರಾಗ್ಯ ಬರಬೇಕು ಮನುಷ್ಯನಿಗೆ, ನಿಜ. ಆದ್ರೆ ಬರುವಂತ ವಯಸ್ಸಲ್ಲಿ ಬರ್ಬೇಕು. ಎಲ್ಲಾ ವಯಸ್ಸಲ್ಲೂ ವೈರಾಗ್ಯ ಬಂದ್ರೆ ಅದು ಸಲ್ಲಲ್ಲ. ಲೋಕ ರಕ್ಷಣೆಗಾಗಿ ಕ್ಷತ್ರಿಯನ ವೃತ್ತಿ ಇದೆ. ಕೊಲ್ಲೋದು ಒಂದು ರಕ್ಷಣಾ ವ್ಯಾಪಾರ, ಅದೇ ಅನಿವಾರ್ಯ. ಅದು ಕ್ಷತ್ರಿಯ ಧರ್ಮದ ಭಾಗ ಅದು. ಆದ್ರೆ ಧರ್ಮಜ ಮಾತ್ರ ಅಳ್ತಾ ಇದ್ದಾನೆ. ಅರ್ಜುನನ ಮಾತಿಗೆ ಸಮಾಧಾನವಿಲ್ಲ. ಭೀಮ ಹೇಳ್ತಾ ಇದ್ದಾನೆ, ಅಣ್ಣ, ಯುದ್ಧಾರಂಭಕ್ಕೆ ಮುನ್ನ ನಮ್ಮ ತಾಯಿಯಾದ ಕುಂತಿ ಹೇಳಿದಂತಹ ಮಾತು ನೆನ್ಪು ಮಾಡ್ಕೊಳ್ಳೋಣ. ವೇದಾಧ್ಯಯನ ಮಾಡಿಯೂ ಕೂಡ ಅವನಿಗೆ ಒಳ್ಳೆ ಬುದ್ಧಿ ಬಂದಿಲ್ಲ ಅಂದ್ರೆ ಏನರ್ಥ? ದಡ್ಡಿನಂತೆ ಮಾತಾಡ್ಬೇಡ. ನಿನ್ನಂತಹ ಮಂದ ಬುದ್ಧಿಯವನನ್ನ ಜ್ಯೇಷ್ಠ ಅನ್ನೋ ಕಾರಣಕ್ಕಾಗಿ ಸಿಂಹಾಸನದ ಮೇಲೆ ಕೂರ್ಸ್ಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಕಾಡು 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 ಅಂತಾನೇ ಇದ್ಯಾ? ಕಾಡಿನಲ್ಲಿದ್ದ ಮಾತ್ರದಿಂದ ಮೋಕ್ಷ ಸಿಗೋದಾದ್ರೆ ಕಾಡಲ್ಲಿರೋ ಪ್ರಾಣಿ, ಕಾಡು, ಹಂದಿ, ಆನೆ, ಸಿಂಹ, ಪಕ್ಷಿ, ಮರ ಎಲ್ಲದಕ್ಕೂ ಮೋಕ್ಷ ಸಿಗ್ಬೇಕಿತ್ತಲ್ವಾ? ಅಣ್ಣ, ಮೂಢನ ತರ ಮಾತಾಡ್ಬೇಡ. ಮೋಕ್ಷ ಸಿಗೋದು ಕರ್ತವ್ಯ ಕರ್ಮ ಪರಿಪಾಲನೆಯಿಂದ, ಓಡ್ ಹೋಗೋದ್ರಿಂದಲ್ಲ. ಅರ್ಜುನ ಹೇಳ್ದ, ಭೀಮ ಹೇಳ್ದ, ನಕುಲ ಹೇಳ್ದ, ಸಹದೇವರು ಹೇಳಿದ್ರು. ಯಾರು ಹೇಳಿದ್ರು ಧರ್ಮಜನಿಗೆ ತಿಳುವಳಿಕೆ ಆಗ್ತಾ ಇಲ್ಲ. ಆಗ ವೀರಮಣಿ ದ್ರೌಪದಿ ಮುಂದೆ ಬರ್ತಾ ಇದ್ದಾಳೆ. ಸ್ವಾಮಿ,
ಒಂದು ಮಾತು ಹೇಳ್ತೀನಿ, ಬೇಸರ ಮಾಡ್ಕೋಬೇಡಿ. ಈ ಭೂಮಿಯನ್ನ ನಪುಂಸಕ ಆಳಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಅವನಿಗೆ ಹಣ, ಪತ್ನಿ, ಪುತ್ರರು ಯಾವತ್ತೂ ಸಿಗಲ್ಲ. ದಂಡ ಹಿಡಿಯದವನು ಎಂತ ಕ್ಷತ್ರಿಯ? ಎಲ್ಲರಿಗೂ ಮಿತ್ರರಾಗಿರ್ಬೇಕಾಗಿದ್ದು ಸಮಯ ಸಂದರ್ಭದಲ್ಲಿ ಯಾವಾಗ್ಲೂ ನಾವೆಲ್ಲರ ಜೊತೆ ಮಿತ್ರತ್ವವನ್ನ ಬಯಸಕ್ಕಾಗಲ್ಲ. ಶತ್ರು ಭಾವದಲ್ಲಿ ಬರಬಾರ್ದವ್ರನ್ನೆಲ್ಲ ಬಂದ್ರೆ ಎಲ್ಲರ ಜೊತೆ ನಾವು ಸ್ನೇಹ ಮಾಡ್ತೀವಿ ಅಂದ್ರೆ ಅದು ಸರಿ ಹೋಗಲ್ಲ. ಧರ್ಮದ್ರೋಹಿಗಳು, ಅಣ್ಣ ತಮ್ಮಂದಿರೋ, ಗುರು ಹಿರಿಯರೋ ಯಾರು ಬೇಕಾದ್ರೂ ಆಗಿರ್ಬೋದು, ಆದ್ರೆ ಅವ್ರಿಗೆ ಶಿಕ್ಷೆ ಕೊಡ್ಬೇಕಾಗಿರೋದು ರಾಜಧರ್ಮ. ರಾಜದಂಡವನ್ನ ದೊರೆ ಹಿಡಿಯೋದೇ ತಪ್ಪು ಅಂತೀರ ಹಾಗಾದ್ರೆ? ಪ್ರಾಣ ಸ್ಯಾನಮಿದಂ ಸರ್ವಂ ಅಂತಾರೆ. ಅಂದ್ರೆ ಪ್ರಾಣ ಉಳ್ಳದ್ದನ್ನೇ ಪ್ರಾಣಿ ಅಂತ ಅನ್ಕೊಳಕ್ ಆಗಲ್ಲ ನಾವು. ಪ್ರಾಣ ಇರುವಂತ ಎಲ್ಲ ವಸ್ತುಗಳು ನಮ್ಮವೇ ಅಂತ ಅನ್ಕೊಳಕ್ ಆಗಲ್ಲ. ಮುಂಗ್ಸಿ ಇಲಿ ತಿನ್ನುತ್ತೆ, ಆದ್ರೆ ಬೆಕ್ಕು ಮುಂಗ್ಸಿನ ತಿನ್ನುತ್ತಲ್ವಾ? ಅದೇ ಬೆಕ್ಕು ನಾಯಿ ತಿನ್ನುತ್ತಲ್ವಾ? ಅದೇ ನಾಯಿನ ಚಿರತೆ ತಿನ್ನುತ್ತಲ್ವಾ? ಹೀಗೆ ಸತ್ವೈ ಸತ್ವಾಹಿ ಜೀವಂತಿ. ಪ್ರತಿಯೊಬ್ಬರಿಗೂ ಒಂದು ಕೊನೆ ಅಂತ ಬರುತ್ತೆ, ಪ್ರತಿಯೊಬ್ಬರಿಗೂ ಒಂದು ಅಂತ್ಯ ಅಂತ ಬರುತ್ತೆ. ಆದ್ರೆ ಅಲ್ಲಿ ಕಾಯ್ಬೇಕಷ್ಟೇ ನಾವು. ಈಗ ಗಿಡ ತುಂಬಾ ಚೆನ್ನಾಗಿ ಹಸ್ರಾಗಿ ಬೆಳೆದಿದೆ, ನೋಡಕ್ಕೆ ಆನಂದ. ಅದನ್ನ ಕುಯ್ದು ಬಿಟ್ಟಾಗ ಅದಕ್ಕೂ ಜೀವ ಇದೆ ಅನ್ನೋದು ನಿಜ ಆದ್ರೆ, ಹಾಗಾದ್ರೆ ವ್ಯವಸಾಯ ಮಾಡೋದೇ ಪಾಪನ? ಕೃಷಿ ಮಾಡ್ಲೇಬಾರ್ದ ನಾವು? ಹೊಟ್ಟೆಗೇನ್ ತಿನ್ನೋದು? ಪ್ರತಿಯೊಂದು ವೃತ್ತಿಯೂ ಮಿಶ್ರ ಗುಣ. ಇಷ್ಟೆಲ್ಲ ಹೇಳಿದ್ರು ಕೂಡ ಅವನ್ಗೆ ಇನ್ನೂ ಮನ್ಸು ಹೋಗ್ತಾ ಇಲ್ಲ. ಏನ್ ಹೇಳ್ತಾ ಇದ್ದಾನೆ ಗೊತ್ತಾ? ಬರೀ ಉದಿರದ ಎಲೆಗಳನ್ನ ಪ್ರಾಣಾಧಾರಣಕ್ಕಾಗಿ ತಿಂತ, ನದಿ ನೀರನ್ನ ಕುಡಿತ. ಹಾಗಾದ್ರೆ ಕಾಡಲ್ಲಿದಾರಲ್ಲ ಯತಿಗಳು, ಅವ್ರ ಮೂರ್ಖರ? ಅವರೆಲ್ಲವೇ ನರಕ ಗೆದ್ದವರು. ಆಗ ಭೀಮ ಹೇಳ್ತಾನೆ, ಅಣ್ಣ ಇದಕ್ಕೆಲ್ಲ ಕಾಲವಿದೆ. ಹುಟ್ಟಿದ ತಕ್ಷಣ ಎಲ್ರು ವಾನಪ್ರಸ್ಥರಾಗ್ಬಿಟ್ರೆ ಲೋಕದ ಗತಿ ಏನಪ್ಪಾ? ಯಾರು ಹೇಳಿದ್ರು ಒಪ್ಪದೆ ಇದ್ದಾಗ ವ್ಯಾಸರು ಬರ್ತಾ ಇದ್ದಾರೆ, ಪ್ರತ್ಯಕ್ಷರಾಗ್ತಾ ಇದ್ದಾರೆ. ಧರ್ಮಜ, ದೊರೆ ದಂಡಧರನಾಗಿಯೇ ಆಳ್ಬೇಕಪ್ಪ, ಇಲ್ವಾದ್ರೆ ಲೋಕ ಕೆಟ್ಟೋಗುತ್ತೆ. ರಾಜ್ಯ ಆಳಾದ್ರೆ ಅದ್ರ ಪಾಪ ಯಾರು ಗೊತ್ತಾ? ರಾಜನಿಗೆ ಅದ್ರ ಪಾಪ. ರಾಜಧರ್ಮವನ್ನ ದೂಷಿಸ್ಬೇಡ. ಇದು ಕೂಡ ದೇವ್ರ ನಿರ್ಮಾಣ ಮಾಡಿರೋ ಕೆಲಸದಲ್ಲಿ ಒಂದು. ಐಶ್ವರ್ಯ ಸಂಪಾದನೆ ಮಾಡೋ ತಪ್ಪಲ್ಲ, ಸಂಪಾದನೆಗೂ ಕಾಲ ಇದೆ, ಖರ್ಚು ಮಾಡೋದಕ್ಕೂ ಒಂದು ರೀತಿ ಅಂತ ಇದೆ. ನೀನ್ ಕಾಡಿಗೋಗಿ ಸಾಕಷ್ಟು ಕಲ್ತು ಬಂದಿದ್ದೀಯಾ, ಈಗ ನಿನ್ನ ಕೆಲಸ ಪ್ರಜಾರಕ್ಷಣ ಕಾಲ, ಪಲಾಯನ ಮಾಡಬೇಡ. ಗುರುಗಳು ಹೇಳಿದ್ರು ಕೂಡ ಒಪ್ಪದೆ ಪ್ರಾಣ ತ್ಯಾಗವೇ ಶ್ರೇಷ್ಠ ಅಂತ ವಾದಿಸ್ತಾ ಇದ್ದಾನೆ ಧರ್ಮಜ. ಗುರುವೇ ಅರ್ಜುನ ಭೀಷ್ಮ ತಾತನನ್ನ ಶಿಖಂಡಿಯ ಬೆನ್ನು ಹಿಂದಿನಿಂದ ಹೊಡೆದ, ದ್ರೋಣನನ್ನ ನಾನು ಸುಳ್ಳು ಹೇಳಿ ಸಾಯಿಸ್ತೆ, ಕರ್ಣನನ್ನ ಅರ್ಜುನ ನಿಸ್ಸಾಯಿಕ ಸ್ಥಿತಿಯಲ್ಲಿ ಕೊಂದ, ಸ್ವಂತ ಅಣ್ಣನನ್ನು ಕೂಡ ನಾನೇ ಇದಕ್ಕೆಲ್ಲ ಕಾರಣ. ಈ ಅನ್ಯಾಯಾರ್ಜಿತ ರಾಜ್ಯವನ್ನ ನಾನು ಅನುಭವಿಸೋದು ಸರಿನಾ? ವ್ಯಾಸರು ಹೇಳಿದ್ರು, ಅಯ್ಯ ಮೂರ್ಖ ಶಿಖಾಮಣಿ, ಸಮುದ್ರ ಎಷ್ಟೆಲ್ಲ ಪ್ರಾಣಿಗಳು ಸಾಯುವ ಸ್ಥಳ ಗೊತ್ತಾ? ತನ್ನಲ್ಲೇ ಹುಟ್ಟಿ ಸಾಯುವ ಮೀನು, ಮೊಸಳೆ, ತಿಮಿಂಗಲಗಳ ಲೆಕ್ಕ ನಿನಗೆ ಗೊತ್ತಾ? ಆದ್ರೂ ಅದು ದಡ ಉಕ್ಕಿ ಹರಿಯುತ್ತೆ. ನಿನ್ ಶೋಕಕ್ಕೂ ಒಂದು ಮಿತಿ ಅಂತ ಇರಬಾರ್ದ? ಅತಿ ಮಾಡಿದ್ರೆ ಅದನ್ನು ಅವಿವೇಕ ಅಂತ ಕರಿತೀವಿ. ಹೇಳಬೇಕಾಗಿದ್ದೇ ಹೇಳಾಗಿದೆ ನಿನಗೆ. ಇದೆಲ್ಲ ಆಗಿದ್ದು ದೈವ ನಿಯಮದಂತೆ. ಆ ನಿಯಮವನ್ನ ನೀನು ಮಾಡ್ಲಿಲ್ಲ, ನಾನು ಮಾಡ್ಲಿಲ್ಲ. ಯುದ್ಧ ಆಗೋಯ್ತು, ನೀನು ತಪ್ಪಿಸ್ಲಿಕ್ ನೋಡ್ದೆ ಆದ್ರೆ ಆಗ್ಲಿಲ್ಲ. ನನ್ನನ್ನು ಮೀರಿದಂತಹ ದೈವ ತಂತ್ರ ಅನ್ನೋದು ಇದೆಯಲ್ಲಪ್ಪ, ಎಲ್ಲದಕ್ಕೂ ನೀನೇ ಕರ್ತೃ, ನೀನೇ ಕಾರಣ ಅಂತಕ್ಕಂಥ ಅಹಂಕಾರವನ್ನ ಬಿಟ್ಬಿಡು. ಲೋಕದಲ್ಲಿ ಎಲ್ಲವನ್ನೂ ಈಶ್ವರನೇ ಮಾಡ್ತಾನೆ ಅಂತಕ್ಕಂಥದ್ದು ಅತಿವಾದ. ಎಲ್ಲ ದೇವರೇ ಮಾಡೋದಾಗ್ಬಿಟ್ರೆ ಪಾಪ ಪುಣ್ಯದ ಲೆಕ್ಕನೇ ಬರಲ್ವಲ್ಲ ಮನುಷ್ಯನಿಗೆ. ನೋಡಿ ದೇವ್ರೆ, ಇವತ್ ನನ್ ಕಳ್ತನ ಮಾಡ್ದೆ, ಎಲ್ಲ ನೀನೇ ಮಾಡಿದ್ದಾದ್ರೆ ಈ ಕಳ್ತನ ನಿಂದೆ, ನನಗೆ ನೀನು ಪಾಪವನ್ನ ಹಾಕೋ ಆಗಿಲ್ಲ.
ನಾನು ಒಂದು ಕೊಲೆಯನ್ನ ಮಾಡಿದ್ದೀನಿ, ಎಲ್ಲಾ ನೀನೇ ಮಾಡೋದಾದ್ರೆ ಈ ಕೊಲೆಗೂ ನೀನೇ ಕಾರಣ, ಹಾಗಾದ್ರೆ ಈ ಪಾಪ ನನ್ಗಿಲ್ಲ. ಪಾಪ ಪುಣ್ಯದ ಲೆಕ್ಕಾಚಾರ ಹಾಕೋ ಹಾಗೆ ಇಲ್ಲ, ಎಲ್ಲಾ ದೇವ್ರೆ ಮಾಡ್ಬಿಟ್ರೆ. ನಿನ್ನಂತ ಯಾರು ಕೂಡ ಕೊರಗದೇ ಇಲ್ಲ ಅವಾಗ. ಸರಿ, ಮೊದಲನೇ ವಾದ ಎಲ್ಲ ದೇವ್ರು ಮಾಡ್ತಾನೆ ಅನ್ನೋದು, ಎರಡನೇ ವಾದ ಎಲ್ಲ ಮನುಷ್ಯನೇ ಮಾಡ್ತಾನೆ ಅನ್ನೋದು. ಅದಾಗ್ಬಿಟ್ರೆ ಅದಕ್ಕೆ ಇನ್ನೊಂಥರ ವ್ಯಾಖ್ಯಾನ ಕೊಡ್ತೀವಿ. ಅಂದ್ರೆ ಮೊದಲನೇ ಸ್ಟೇಟ್ಮೆಂಟು ತಪ್ಪು, ಎರಡನೇ ವಾದನೂ ತಪ್ಪು. ಅಂದ್ರೆ ಅರ್ಧಂಬರ್ಧ ಮಾಡ್ತಾನ ಗುರುಗಳೇ, ಅರ್ಧ ದೇವ್ರು ಮಾಡಿ ಅರ್ಧ ಮನುಷ್ಯ ಮಾಡು ಅಂತ ಬಿಡ್ತಾನ. ನೋಡಿ, ಮನುಷ್ಯನು ಈಶ್ವರನ ಪ್ರೇರಣೆಯಂತೆ ಸ್ವಂತ ಬುದ್ಧಿಯಿಂದ ಪಾಪ ಪುಣ್ಯ ಕರ್ಮವನ್ನ ಆರಿಸ್ಕೊಳ್ತಾನೆ. ಈಶ್ವರ ಪ್ರೇರಣೆ ಮಾತ್ರ ನಮಗ್ ಕೊಡ್ತಾನೆ. ಒಂದು ಮರ ಇದೆ, ಸರಿಯಾಗಿ ಕೇಳಿಸ್ಕೊಳ್ಳಿ. ಒಂದು ಮರ, ಒಬ್ಬ ಏನ್ ಮಾಡ್ತಾನೆ, ಕೊಡಲಿಯಿಂದ ಕಡಿತಾನೆ. ಆ ಕಡಿತಾನಲ್ಲ, ಅದ್ರ ಫಲ ಉದ್ದೇಶ ಈಡೇರಿಕೆ ಕೊಡ್ಲಿಕ್ ಪಾಪ ಬರ್ಬೇಕೋ ಅಥವಾ ಕೊಡ್ಲಿ ಹಿಡ್ಕೊಂಡಿರೋ ಮನುಷ್ಯನಿಗೆ ಬರ್ಬೇಕು? ಅವನ್ ಯಾವ ಉದ್ದೇಶದಿಂದ ಆ ಮರವನ್ನ ಕಡ್ದ? ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈಗ ತಪ್ಪು ಮಾಡಿರೋನ್ಗೆ ನಾವು ಶಿಕ್ಷೆ ಕೊಡ್ತಾ ಇದೀವಿ ಅಂದ್ರೆ, ಶಿಕ್ಷೆ ಕೊಡ್ತಾನಲ್ಲ ಆ ಶಾಸಕ, ಅವನ್ ಪಾಪ ಇದ್ಯಾ? ಅರ್ಥ ಮಾಡ್ಕೊಳ್ಳಿ. ಈಗ ಒಂದು ಕೋರ್ಟ್ ಇದೆ, ಈಗ ಯಾರೋ ಒಬ್ಬ ವ್ಯಕ್ತಿ ತಪ್ಪು ಮಾಡಿ ಕೋರ್ಟ್ಗೆ ಹೋಗಿದ್ದಾನೆ. ಅವರು ಅವನ ಶಿಕ್ಷೆನ ನೋಡ್ಬಿಟ್ಟು ಏನ್ ಮಾಡ್ತಾರೆ, ಅವನಿಗೆ ಮರಣ ದಂಡನೆಯನ್ನ ವಿಧಿಸ್ತಾರೆ ಅಂತ ಅನ್ಕೊಳ್ಳಿ. ಮರಣ ದಂಡನೆ ಆಯ್ತು, ಸತ್ತೋದ. ಅವನ್ ಸಾಯಿಸಿದ ಪಾಪ ಯಾರಿಗ್ ಬರ್ಬೇಕು? ಆ ಕೋರ್ಟಲ್ಲಿ ಕೂತ್ಕೊಂಡು ಅವನಿಗೆ ಮರಣ ದಂಡನೆ ವಿಧಿಸ್ತಾನಲ್ಲ ಅವನಿಗೆ ಬರ್ಬೇಕಾ? ಅವನ್ನ ನೇಣು ಕುಣಕೆಗೆ ಹಾಕ್ತಾನಲ್ಲ ಆ ಜವಾನಿಗ್ ಬರ್ಬೇಕಾ? ಯಾರಿಗ್ ಬರ್ಬೇಕು? ಎಲ್ಲಾದ್ರೂ ಶಾಸ್ತ್ರ ಹೇಳಿದ್ಯಾ ಈ ತರ? ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಪ್ರತಿಯೊಂದಕ್ಕೂ ನಾವೇ ಕಾರಣ ಆಗಲ್ಲ, ಹಾಗೆ ಪ್ರತಿಯೊಂದಕ್ಕೂ ದೇವ್ರ ಕಾರಣ ಆಗಲ್ಲ. ತುಂಬಾ ಸಲ ನಾವ್ ಹೇಳ್ತಾ ಇರ್ತೀವಿ, ಮನುಷ್ಯನ ನ್ಯಾಯಾಲಯದಲ್ಲಿ ತಪ್ಪು ಮಾಡಿದವನು ತಪ್ಪಿಸ್ಕೊಂಡ್ರು ಕೂಡ ಭಗವಂತನ ನ್ಯಾಯಾಲಯದಲ್ಲಿ ಅವನಿಗೆ ಶಿಕ್ಷೆ ಅನ್ನೋದು ಹಾಗೆ ಆಗತ್ತೆ. ಭಗವಂತ ನಮಗ್ ಪ್ರೇರಣೆ ಕೊಟ್ಟಿದ್ದಾನಪ್ಪ, ಬುದ್ಧಿ ಕೊಟ್ಟಿದ್ದಾನೆ. ನೋಡಿ, ನಿಮಗ್ ಬುದ್ಧಿ ಕೊಡ್ತಾ ಇದ್ದೀನಿ, ಹಾಗೆ ನಿಮ್ಗೆ ಬದುಕುವಂತ ದಾರಿ ತೋರಿಸಿದೀನಿ. ಅಂದ್ರೆ ಆಪ್ಷನ್ಸ್ ಕೂಡ ಕೊಟ್ಟಿರ್ತಾನೆ. ನಮ್ ಮುಂದೆ ಒಳ್ಳೇದು ಕೊಟ್ಟಿರ್ತಾನೆ, ಕೆಟ್ಟದ್ದು ಕೊಟ್ಟಿರ್ತಾನೆ, ಎಲ್ಲ ಕೊಟ್ಟಿದ್ದಾನೆ. ಆಯ್ಕೆ ಮಾಡ್ಕೊಳ್ಳೋರು ನಾವಾಗಿರ್ತೇವೆ. ನಾನ್ ಆಯ್ಕೆ ಮಾಡ್ಕೊಳ್ಳೋದ್ರ ಮೇಲೆ ನನ್ ಕರ್ಮ ಪಾಪ ಪುಣ್ಯ ನಿಂತಿರುತ್ತೆ. ಮದ್ವೆ ಮಾಡ್ಲಿಕ್ಕೆ ಹೋದಾಗ ಈ ಗಂಡು ಬೇಡ ಆ ಹೆಣ್ಣು ಬೇಡ ಅಂತ 10 ನಾವು ಹುಡುಕ್ತಾ ಹೋಗ್ತಿವಿ. ಆಯ್ಕೆ ನಮ್ಮದೇ. ಆದ್ಮೇಲೆ ಏನ್ ಹೇಳ್ತೀವಿ ಹೇಳಿ, ಭಗವಂತ ಹೇಳ್ಬಿಟ್ಟಿದ್ದ ಇಂಥವ್ರಿಗೆ ಇಂಥವ್ರೇ ಆಗ್ಬೇಕು ಅಂತ, ಅದಾಯ್ತು. ಹಾಗಾದ್ರೆ ನೀವು 10 ಜನರು ನೋಡಿದ್ರಿ, ನಿಮ್ಮ ಆಯ್ಕೆ ಅನುಸಾರ ತಾನೇ ನೀವು ಹಾಗಿದ್ದು. ಭಗವಂತನ ಮೇಲೆ ಯಾಕೆ ಆಗ್ತಾ ಇದ್ದೀರಾ ಹಾಗಾದ್ರೆ? ಯಾಕಂದ್ರೆ ಆದ್ಮೇಲೆ ಹೊಣೆಗಾರಿಕೆ ಯಾರು ಕೊಡ್ತಾ ಇದೀವಿ? ಭಗವಂತನಿಗೆ. ಆಗ ಭಗವಂತ ಹೇಳ್ತಾನೆ, ನೋಡಪ್ಪ, ವಿವೇಚನೆ ಅನ್ನೋದು ನಾನು ನಿನ್ ಕೊಟ್ಟಿದ್ದೆ, ಆ ವಿವೇಚನೆ ಪ್ರಕಾರ ನೀನ್ ಆಗಿದ್ಯಾ. ಕರ್ಮಣ್ಯ ಬಂಧನ ಅನ್ನೋದು ನಿನ್ಗಾಗಿದ್ದೆ ವಿವಾಹ ಮುಖಾಂತರ. ಆ ಹೆಣ್ಣು ನಿನಗೆ ದಕ್ಕಬೇಕು ಅಂತಕ್ಕಂಥದ್ದು ವಿಧಿ ಆಟ ಕೂಡ ಇತ್ತು. ಆದ್ರೆ ವಿಧಿ ಆಟವನ್ನ ಮೀರಿ ನಾನ್ ನಿನಗೆ ಅವಕಾಶಗಳನ್ನ ಕೊಟ್ಟಿದ್ದೆ, ಆಯ್ಕೆ ಕೊಟ್ಟಿದ್ದೆ. ಆದ್ರೆ ವಿಧಿಯನ್ನ ಮೀರಿ ನೀನು ಏನೂ ಮಾಡಕ್ಕಾಗ್ಲಿಲ್ಲ, ನಾನು ಏನೂ ಮಾಡಕ್ಕಾಗ್ಲಿಲ್ಲ. ಹಾಗಾದ್ರೆ ಈಶ್ವರನನ್ನೂ ಮೀರಿದ ದೇವರು ವಿಧಿನ ಅನ್ನೋದಾದ್ರೆ, ಎಲ್ಲಾ ದೇವತೆಗಳಿಗೂ ಎಲ್ಲಾ ಮನುಷ್ಯರಿಗೂ ವಿಧಿ ಅಂತಕ್ಕಂಥದ್ದು ಒಂದು ಬೇಲಿ ಇದ್ದಾಗೆ, ಒಂದು ಫೆನ್ಸಿಂಗ್ ಅದು. ಯಾಕಂದ್ರೆ ದೇವರು ಕೂಡ ಭಾವುಕತೆಯಲ್ಲಿ ಆ ಬೇಲಿಯನ್ನ ದಾಟಬಾರದು ಅಂತಕ್ಕಂಥದ್ದು ನಿಯಮ. ಹಾಗೆ ನಾವು ಕೂಡ. ಅದಕ್ಕೆ ಪ್ರತಿಯೊಂದು ಕೆಲಸ ಮಾಡ್ಬೇಕಾದ್ರೆ ಅದರದೇ ಆದಂತ ನಿಯಮ ಇರುತ್ತೆ. ವ್ಯಾಸರು ಒಂದ್ ಮಾತು ಹೇಳ್ತಾರೆ, ಇದೆಲ್ಲ ಏನ್ ಗೊತ್ತಾ, ಕಲಿಯುಗ ಬರ್ತಾ ಇರೋ ಲಕ್ಷಣ. ಇದೆಲ್ಲ ಅದರದೇ ಸೂಚನೆ. ದ್ವಾಪರ ಯುಗದಲ್ಲಿ ಕಲಿ ಸಂಧಿಯಲ್ಲಿದ್ದಾನೆ, ಚಿಂತೆ ಬಿಟ್ಬಿಡು. ಪ್ರಾಯಶ್ಚಿತ್ತ ಬೇಕಾದ್ರೆ ಮುಂದೆ ಅಶ್ವಮೇಧ ಯಾಗ ಮಾಡೋಣ. ಯಾವಾಗ ಇಷ್ಟೆಲ್ಲ ಹೇಳಿದ್ರು ಯುಧಿಷ್ಠಿರ ಸ್ವಲ್ಪ ಜ್ಞಾನೋದಯ ಆಯ್ತು, ಸಮಾಧಾನ ಮಾಡಿಕೊಂಡ. ಆಗ ವ್ಯಾಸರು ಶ್ರುತವಾಕ್ಯ, ಶ್ರುತನಿಧಿ, ಶ್ರುತಶ್ರವ್ಯ ವಿಶಾರದ ಅಂತ ಯುಧಿಷ್ಠಿರನ್ನ ಹೊಗಳಿದ್ರು. ಇಲ್ಲಿ ಇಂದ್ರಪ್ರಸ್ಥ ನಗರಿ, ರಾಜಸೂಯ ಸಂದರ್ಭದ ಪೂರ್ಣ ವೈಭವ,
ನವವಧುವಿನಂತೆ ಸಿಂಗಾರಗೊಂಡಿದೆ ಇಂದ್ರಪ್ರಸ್ಥ ನಗರಿ. ಆ ಕಡೆ ಹಸ್ತಿನಾವತಿಯಲ್ಲೂ ಕೂಡ ಧರ್ಮಜನ ಸ್ವಾಗತಕ್ಕೆ ಸಿದ್ಧವಾಗಿದೆ. ಹೊಸ ಯೌವನ ಪಡ್ಕೊಂಡು ಕಾಯಕಲ್ಪ ಮಾಡಿಕೊಂಡು ಸಿದ್ಧನಾದ ರಾಜಸೂಯ ನಡೆದ ಸಭಾಂಗಣದಲ್ಲಿ ಉನ್ನತ ಆಸನದಲ್ಲಿ ಧರ್ಮಜ ಕೂತ್ಕೊಂಡಿದ್ದಾನೆ. ಕೃಷ್ಣ ಅವನ ಎಡಭಾಗದಲ್ಲಿ ನಿಂತ್ಕೊಂಡಿದ್ರೆ, ವಿದುರ ಬಲಭಾಗದಲ್ಲಿ, ತಮ್ಮಂದಿರೆಲ್ಲ ಹಿಂದೆ ನಿಂತ್ಕೊಂಡಿದ್ರೆ, ಸ್ವತಃ ಭೀಮನೆ ಅಣ್ಣನಿಗೆ ಛತ್ರಿಯನ್ನಿಡಿದಿದ್ದಾನೆ, ಅರ್ಜುನ ಬೀಸಣಿಕೆಯನ್ನು ಹಿಡಿದಿದ್ದಾನೆ, ನಕುಲ ಸಹದೇವರು ಕತ್ತಿಯನ್ನ ಹಿಡಿದು ಅಂಗರಕ್ಷಕರಾಗಿ ನಿಂತ್ಕೊಂಡಿದ್ರೆ, ಸಂಜಯ ಆಜ್ಞಾಧಾರಕನಾಗಿ ಕೈಕಟ್ಟಿ ನಿಂತ್ಕೊಂಡಿದ್ದಾನೆ. ಮೇಲ್ಗಡೆ ಮಾಳಿಗೆಯಲ್ಲಿ ದ್ರೌಪದಿ ದೇವಿ ದಾದಿಯರ ಜೊತೆ ತೆರೆಯ ಹಿಂದೆ ರಾಣಿಯಾಗಿ ಸುಂದರ ಅಲಂಕಾರದಲ್ಲಿ ಮರೆಯಾಗಿ ಕೂತ್ಕೊಂಡಿದ್ದಾಳೆ. ಆಗ ಚಾರನೊಬ್ಬ ಬಂದು ಬಂಗಾರದ ಭರಣಿಯಲ್ಲಿ ಕೃಷ್ಣನ ಕೈಗೆ ಕೆಲವೊಂದು ವಸ್ತುಗಳನ್ನ ಕೊಡ್ತಾನೆ. ಕೃಷ್ಣ ಅದನ್ನ ನೋಡಿ, ಇದು ಭೀಷ್ಮ ಹರಸಿ ಕಳುಹಿರ್ತಕ್ಕಂಥ ಅಕ್ಷತೆ ಅಂತ ಹೇಳಿ, ಇದನ್ನ ಧೌಮ್ಯರು, ಧರ್ಮಜ, ಅವನ ತಮ್ಮಂದಿರು ದ್ರೌಪದಿಯ ಮುಡಿಗಳಲ್ಲಿ ಹಾಕಿ ಆಶೀರ್ವಾದವನ್ನ ಮಾಡ್ಲಿ ಅಂತ ಹೇಳಿದಾಗ, ಧೌಮ್ಯರು ಬ್ರಾಹ್ಮಣ ಆಶೀರ್ವಾದ ಸಾಂಗವಾಗಿ ವೇದ ಮಂತ್ರಗಳ ಜೊತೆ ಅದನ್ನ ಹಾಕಿ ಆಶೀರ್ವಾದವನ್ನ ಮಾಡ್ತಾರೆ. ಶಂಖ ಭೇರಿ ವಾದ್ಯಗಳು ಮೊಳಗ್ತಾ ಇದೆ. ಹಸ್ತಿನಾವತಿಯಿಂದ ಧೃತರಾಷ್ಟ್ರ ಸಕಲ ರಾಜ್ಯ ವೈಭವ ಸಮೇತನಾಗಿ ಬಂದು ದ್ವಾರದಲ್ಲಿ ಕಾಣಿಸ್ಕೊಳ್ತಾನೆ. ಪಾಂಡವರು ಕೃಷ್ಣನ ಜೊತೆ ಹೋಗಿ ಸ್ವಾಗತಿಸಿ ಕರ್ಕೊಂಡು ಬಂದ್ರು. ಅವರಿಗಾಗಿ ಧರ್ಮಜನ ಪಕ್ಕದಲ್ಲಿ ಹಾಕಿದ್ದಂತಹ ಪೀಠದಲ್ಲಿ ಅವನನ್ನ ಕೂರಿಸಿದ್ರು. ಆಗ ಧೃತರಾಷ್ಟ್ರ ಹೇಳ್ತಾ ಇದ್ದಾನೆ, ಪಾಂಡವ ಜ್ಯೇಷ್ಠನಾದ ಯುಧಿಷ್ಠಿರ, ಹಸ್ತಿನಾವತಿಯ ರಾಜ್ಯ ಸೂತ್ರವನ್ನ ಇನ್ನು ನಿನಗೆ ವಹಿಸ್ಕೊಡ್ತಾ ಇದ್ದೇನೆ. ನಾನು ವೃದ್ಧ, ವಯಸ್ಸಾಗಿದೆ, ನನಗೆ ವಿಶ್ರಾಂತಿ ಕೊಡು. ಮೊದಲು ನಿನ್ನದೇ ರಾಜ್ಯವಾಗಿತ್ತು, ಈಗಲೂ ನಿನ್ನದೇ. ನಾನು ಇರಬೇಕಾದ ಸಂದರ್ಭಗಳಿಂದ ವಿಧಿಯಿಲ್ಲದೆ ನಾನು ಆಸನದಲ್ಲಿ ಕೂತ್ಕೊಂಡೆ. ಕುರುಡನಾದ ನನಗೆ ಯಾವ ರಾಜ್ಯ ಅರ್ಹತೆ ಕೂಡ ಇಲ್ಲ. ನಡೆಯಬಾರದುದು ನಡೆದಿದ್ದು ವಿಧಿ ವಿಲಾಸ. ಎಲ್ಲವನ್ನ ಮರೆತು ಪೂರ್ವಜರ ಕೀರ್ತಿ ಪತಾಕಿಯನ್ನ ಮತ್ತೆ ಮೇಲೆ ಎತ್ತಿ ಹಿಡಿದು ಧರ್ಮದಿಂದ ಪ್ರಜಾ ರಕ್ಷಣೆಯನ್ನ ಮಾಡಪ್ಪ. ನೀನು ಅಜಾತ ಶತ್ರು, ನಿನ್ನ ಸಹಾಯಕ್ಕೆ ವಿದುರ ಇದ್ದಾನೆ, ಕೃಷ್ಣ ಇದ್ದಾನೆ, ಲೋಕಗುರು ಇದ್ದಾನೆ, ಸಂಜಯ ಮಹಾಬುದ್ಧಿಶಾಲಿ ಇದ್ದಾನೆ, ದೌಮ್ಯರಿದ್ದಾರೆ, ಬಲಾಢ್ಯರು ನೀತಿವಂತರಾದ ತಮ್ಮಂದಿರಿದ್ದಾರೆ. ಇವರೇ ನಿನಗೆ ನಿಜವಾದ ಆಸ್ತಿ, ಈ ರಾಷ್ಟ್ರದ ಆಸ್ತಿ. ಇಗೋ ರಾಜದಂಡ ಹಿಡಿ ಅಂತ ಹೇಳ್ತಾ ತನ್ನ ಕೈಯಿಂದ ರಾಜದಂಡವನ್ನ ಅವನಿಗೆ ಕೊಟ್ಟು ಅಧಿಕಾರವನ್ನ ಹಸ್ತಾಂತರಿಸಿದ್ದಾನೆ. ಆಗ ಇಡೀ ಸಭೆ ಜಯಕಾರವನ್ನ ಹೇಳಿ ಚಪ್ಪಾಳಿಯನ್ನ ಹಾಕ್ತಾ ಇದೆ, ವಾದ್ಯಗಳು ಮೊಳಗ್ತಾ ಇದೆ. ಧರ್ಮಪುತ್ರ ರಾಜದಂಡವನ್ನ ಸ್ವೀಕರಿಸಿ ಕರ್ಣನನ್ನ ನೆನಪಿಸ್ಕೊಂಡು ಗದ್ಗದಿತನಾಗಿ ಹಸ್ತಿನಾವತಿ ಕಡೆ ಹೊರಡ್ತಾರೆ. ಮೊದಲು ರಾಜರಥಗಳಲ್ಲಿ ಉತ್ತಮಾಭರಣಗಳಿಂದ ಕೂಡಿ ಧೃತರಾಷ್ಟ್ರ ಮುಂದೆ ಹೋಗ್ತಾ ಇದ್ದಾನೆ, ಸಂಜಯ ಕೂಡ ಹೋಗ್ತಾ ಇದ್ದಾನೆ. ಅದರ ಹಿಂದೆ ವಿದುರನ ಸರಳವಾದ ರಥ, ರಾಜ ಪರಿವಾರ, ಧೃತರಾಷ್ಟ್ರನ ತೇರಿನ ಮುಂದೆ ಕುದುರೆ ಸೈನ್ಯ, ಗಜಾರೋಹಿ ಸೈನ್ಯ, ಅರಮನೆಯ ರಾಜಲಾಂಛನ, ಅಶ್ವಾರೋಹಿ, ನರ್ತಕರು, ಗಾಯಕರು, ವಾದ್ಯಗಾರರು, ರಂಜಕವಾದ ಉತ್ಸವ. ವಿದುರನ ತೇರಿನ ಹಿಂದೆ ಯುಧಿಷ್ಠಿರ ಸರ್ವಾಂಗ ಸುಂದರನಾಗಿ ಸರ್ವಾಲಂಕಾರ ಯುಕ್ತನಾಗಿ ಬರ್ತಾ ಇದ್ದಾನೆ, ಗಂಭೀರನಾಗಿ ಕೂತ್ಕೊಂಡಿದ್ದಾನೆ. ಆ ರಥ ಸಾಕ್ತಕ್ಕಂತ ಎರಡೂ ಭಾಗಗಳಲ್ಲೂ ಕೂಡ ಜನ ನಿಂತು ಹರ್ಷೋದ್ಗಾರ ಮಾಡಿ ಸಂತೋಷ ಪಡ್ತಾ ಇದ್ರೆ ಅವರನ್ನೆಲ್ಲ ನೋಡಿ ಯುಧಿಷ್ಠಿರನಿಗೆ ಬಹಳ ಸಂತೋಷವಾಗ್ತಾ ಇದೆ. ಅವರ ಪ್ರೀತಿಗಳನ್ನ ಕಂಡು ಧನ್ಯನಾದೆ ಅಂತ ಅನ್ಕೊಳ್ತಾ ಇದ್ದಾನೆ. ಅವನ ರಥವನ್ನ ಖುದ್ದು ಸಾರಥಿಯಾಗಿ ಭೀಮ ನಡೆಸ್ತಾ ಇದ್ದಾನೆ. ಈ ಅಪೂರ್ವ ಸನ್ನಿವೇಶವನ್ನ ಕಂಡು ಎಲ್ಲರೂ ಉಘೇ ಭಲೆ ಭೇಷ್ ಅಂತ ಇದ್ದಾರೆ. ಅರ್ಜುನ ಅಣ್ಣದೊರೆಗೆ ಛತ್ರ ಧರಿಸ್ತಾ ಅದೇ ರಥದಲ್ಲಿ ಕೂತ್ಕೊಂಡಿದ್ದಾನೆ. ನಕುಲ ಸಹದೇವರು ಎರಡೂ ಬದಿಗಳಲ್ಲಿ ಬಿಳಿ ಚಾಮರವನ್ನ ಬೀಸ್ತಾ ಇದ್ದಾರೆ. ಆ ದಿವ್ಯ ರಥವನ್ನ ಕುದುರೆಗಳು ಎಳೀತಾ ಇಲ್ಲ, 16 ಗೋವುಗಳು ಎಳೀತಾ ಇದೆ. ಹೌದು, ಇಂದ್ರ ಬಲಿ ಅಪರಿಸಿದ್ದ ರಾಜ್ಯವನ್ನ ಮತ್ತೆ ಪಡೆದು ಅಮರಾವತಿಯನ್ನ ಪ್ರವೇಶ ಮಾಡ್ಬೇಕಾದ್ರೂ ಕೂಡ ಅವನು ರಥದಲ್ಲಿ ಹೋಗ್ಬೇಕಾದ್ರೆ ಗೋವುಗಳಿಂದ ರಥವನ್ನ ಹೆಳಿಸ್ಕೊಂಡು ಹೋಗಿದ್ದು. ಅಂದ್ರೆ
ಯಾಕೆ ಆ ರೀತಿ ಮಾಡಿದ್ರು? ಕುದುರೆಗಳಿಂದ ಎಳಿಸ್ಬೋದಿತ್ತಲ್ಲ ಅಂದ್ರೆ ಅದಕ್ಕೊಂದು ಕಾರಣ. ಗೋವು ಅಂತಕ್ಕಂಥದ್ದು ಬ್ರಹ್ಮತತ್ವ ಸಂದೇಶ ಅಥವಾ ಸಂಕೇತ ಅಂತ ಕರಿತೀವಿ. ಏನಿದು ಆ ಬ್ರಹ್ಮತತ್ವ ಸಂಕೇತ ಅಂದ್ರೆ, ಈ ಅಶ್ವ ಯಾಕೆ ಬೇಡ ಅಂದ್ರೆ ಇದು ಕ್ಷತ್ರ ತತ್ವಕ್ಕೆ ಸಂಕೇತ. ಕುದುರೆಗಳಿಂದ ಎಳಿಸಿದ್ರೆ ಅದು ರಾಜ ಪದ್ಧತಿ, ಗೋವುಗಳಿಂದ ರಥವನ್ನ ಹೇಳಿಸಿದ್ರೆ ಅದು ದೈವ ಪದ್ಧತಿ. ಹಾಗಾಗಿ ಕ್ಷತ್ರಿಯನ ಕ್ಷತ್ರ ಶಕ್ತಿಯನ್ನ ಬ್ರಹ್ಮತತ್ವವು ಮನ್ಸುತ್ತೆ ಅಂತಕ್ಕಂಥದ್ದು. ಆ ಗೋವು ಅನ್ನೋದು ನೊಗ ಎಳೆಯುತ್ತೆ. ಆ ನೊಗ ಎಳೆದಾಗ ಒಂದು ಭೂಮಿ ಅದ ಆಗಿ ಅಲ್ಲಿ ಸುಂದರವಾದ ಒಂದು ಬೆಳೆ ಬರುತ್ತೆ. ಹಾಗೆ ಈ ರಾಜ ಕೂತಿರ್ತಕ್ಕಂತ ಆ ರಥವನ್ನ ಆ ಗೋವುಗಳು ಎಳೆದಾಗ ವಿರಸವಿಲ್ಲದ ಸುಖಿ ಜನರಾಜ್ಯ ಸ್ಥಾಪನೆ ಮಾಡುತ್ತೆ ಅಂತಕ್ಕಂಥದ್ದು ವೇದದಲ್ಲಿ ಬರ್ತಕ್ಕಂಥ ಮಾತು. ಹಾಗಾಗಿ ಇವರು ಮತ್ತೆ ಕಾಡಿಗೆಲ್ಲ ಹೋಗಿ ಬಂದು ಬಹಳಷ್ಟು ನೊಂದು ಬೆಂದು ಯುದ್ಧ ಆದ್ಮೇಲೆ ಅದನ್ನ ಕುದುರೆಗಳಿಂದ ಎಳೆಸ್ತೆ ಗೋವುಗಳಿಂದ ಎಳೆಸ್ಕೊಂಡು ಹೋದ್ರು. ಅಂತಹ ಉತ್ಸವ ಸಾಗಿದೆ. ಧರ್ಮರಾಜನ ರಥದ ಹಿಂದೆ ಗರುಡ ಧ್ವಜ ರಥ ಬರ್ತಾ ಇದೆ. ಯಾರು ಗರುಡ ಧ್ವಜ ಅಂದ್ರೆ ಪುರುಷೋತ್ತಮ ಶ್ರೀಕೃಷ್ಣ ಬರ್ತಾ ಇದ್ದಾನೆ. ಯುದ್ಧ ನಡೆಸಿದವನು, ಅರ್ಜುನನ ರಥ ನಡೆಸಿದವನು, ಆಯಾಸ ಲೇಷವೂ ಆಗದೆ ಅವನ ಸಿರಿ ಮುಖದಲ್ಲಿ ಎದ್ದು ಕಾಣಿಸ್ತಾ ಇದ್ದೆ. ಅವನ ರಥವನ್ನ ಸಾತ್ಯಕ್ಕೆ ನಡೆಸ್ತಾ ಇದ್ದಾನೆ. ಅವನ ಹಿಂದೆ ಕೃತವರ್ಮನ ರಥ ಬರ್ತಾ ಇದೆ, ಧೌಮ್ಯರು ಬರ್ತಾ ಇದ್ದಾರೆ, ಬೇರೆ ಬೇರೆ ಜನಗಳೆಲ್ಲ ಬರ್ತಾ ಇದ್ರೆ, ಕುಂತಿ, ಗಾಂಧಾರಿ, ದ್ರೌಪದಿ ಕೂಡ ಬರ್ತಾ ಇದ್ದಾರೆ. ಎಲ್ಲಿಗೆ? ಹಸ್ತಿನಾವತಿಗೆ. ರಾಜಮಾರ್ಗದಲ್ಲಿ ಗಂಧದ ನೀರನ್ನ ಸಿಂಪಡಿಸಿ ಹೂದಳಗಳನ್ನ ಎರಚಾಡಿದ್ದಾರೆ. ಪ್ರತಿ ಮನೆಗಳಿಗೆ ಸುಣ್ಣ ಬಣ್ಣಗಳನ್ನ ಲೇಪನ ಮಾಡಿದ್ದಾರೆ. ಜನರು ಕೊರಳಲ್ಲಿ ಹೂಮಾಲೆಯನ್ನ ಧರಿಸಿ ಆನಂದದಿಂದ ವೀಕ್ಷಿಸ್ತಾ ಇದ್ದಾರೆ. ಪೂರ್ಣ ಕುಂಭದೊಂದಿಗೆ ಅವರನ್ನ ಸ್ವಾಗತ ಮಾಡ್ತಾ ಇದ್ದಾರೆ. ಭೀಮಸೇನನ ಅದ್ಭುತ ಚರಿತ್ರೆ, ಅರ್ಜುನನ ವೀರಗಾಥೆ, ದ್ರೌಪದಿಯ ಸತ್ಯನಿಷ್ಠೆ, ಪರೀಕ್ಷೆಗಳಲ್ಲಿ ಅವಳು ಗೆದ್ದ ಬಗೆಯನ್ನ ಜನ ಕೊಂಡಾಡ್ತಾ ಇದ್ದಾರೆ, ಹಾಡಿನ ಮೂಲಕ ಹೊಗಳುತ್ತಾ ಇದ್ದಾರೆ. ಈಗ ರಥ ಅರಮನೆಯ ದ್ವಾರಕ್ಕೆ ಬಂತು. ಧರ್ಮಜ ರಥದಿಂದಿಳಿದ. ದೌಮ್ಯರು ಮುಂದೆ ಬಂದು ಬ್ರಾಹ್ಮಣರ ಜೊತೆಗೂಡಿ ಆಶೀರ್ವಾದವನ್ನ ಮಾಡಿ ಅಕ್ಷತೆಯನ್ನ ಹಾಕಿದ್ದಾರೆ. ಅವರಿಗೆಲ್ಲ ನಮಸ್ಕಾರವನ್ನ ಮಾಡಿ ಕೋಟೆ ಬಾಗಿಲೊಳಗೆ ಬಲಗಾಲ ನಿಟ್ಟ. ಎಲ್ಲರೂ ನಿಶ್ಶಬ್ದದಿಂದ ಇರಬೇಕಾದ್ರೆ ಎಲ್ಲೋ ಒಂದು ಧ್ವನಿ ಕಿವಿಗೆ ಬಿತ್ತು. ಗಾಬರಿ. ಯಾವ ಧ್ವನಿ? ಎಲ್ಲೋ ಧರ್ಮಜ, ನಿನ್ನ ಧರ್ಮವೆಲ್ಲ ಕಪಟ. ಅಂತಹ ಸುಂದರವಾದ ಸನ್ನಿವೇಶದಲ್ಲಿ ಅಪಸ್ವರ ಕೇಳಿಸ್ತಾ ಇದೆ. ಧರ್ಮಜನನ್ನೇ ಕಪಟಿ ಅಂತ ಕರೆದ್ರು ಯಾರು? ನಕುಲ ಸಹದೇವರು ಯಾರದು ಅಂತ ಹುಡುಕ್ತಾ ಹೋಗ್ತಾ ಇದ್ದಾರೆ. ಅವನನ್ನ ತಡಿತಾ ಇದ್ದಾರೆ. ಅವನು ಯತಿವೇಷಧಾರಿ, ಒಬ್ಬ ಸಾಧುವಿನ ವೇಷದಲ್ಲಿದ್ದ. ತ್ರಿದಂಡಿ ಸನ್ಯಾಸಿಯ ರೀತಿ ತಲೆಯಲ್ಲಿ ಶಿಕೆ ಇತ್ತು, ಮೈ ಮೇಲೆ ಯಜ್ಞೋಪವೀತ ಇತ್ತು, ಕೈಯಲ್ಲಿ ತ್ರಿದಂಡವನ್ನ ಇಟ್ಕೊಂಡಿದ್ದಾನೆ, ಕಾಲುಗಳಲ್ಲಿ ಪಾದುಕೆಯನ್ನ ಧರಿಸಿದ್ದಾನೆ. ಎಲ್ಲರಿಗೂ ಆಶ್ಚರ್ಯ. ಒಬ್ಬ ಯತಿ ಧರ್ಮಜನನ್ನ ಈ ರೀತಿ ಮಾತಾಡೋದ? ಇವನೇನಾದ್ರೂ ವೇಷ ಹಾಕೊಂಡು ಬಂದಿದ್ದಾನ ಅಥವಾ ನಿಜವಾದ ಯತಿನ? ಅವನ ಹಿಂದೆ ಬ್ರಾಹ್ಮಣ ಶಿಷ್ಯರು ಕೂಡ ನಿಂತ್ಕೊಂಡಿದ್ದಾರೆ. ಈಗ ಕೃಷ್ಣ ಬಂದು ಧರ್ಮರಾಜನ ಪಕ್ಕದಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ದಾನೆ, ಧರ್ಮಜ, ಇವನು ರಾಕ್ಷಸ, ಬ್ರಾಹ್ಮಣನ ಯತಿವೇಷ ಧರಿಸಿ ಬಂದಂತಹ ಚಾರ್ವಾಕ ಅಂದ್ರೆ ನಾಸ್ತಿಕ, ಭಕ್ತಿ ಇಲ್ಲದವನು, ರಾಕ್ಷಸ ತತ್ವವುಳ್ಳವನು ಅಂತ ಕೃಷ್ಣ ಹೇಳ್ದ. ಈ ಮಾತನ್ನು ಕೇಳಿಸ್ಕೊಂಡು ಆ ಯತಿ ಹೇಳ್ತಾ ಇದ್ದಾನೆ, ಹೌದು, ನಾನು ನಾಸ್ತಿಕನೇ, ನನ್ನ ರಾಕ್ಷಸ ಅಂತ ಕರೀತಾ ಇದ್ದೀರಾ, ಹೇಳ್ಕೊಳ್ಳಿ, ಆದ್ರೆ ನಾನು ಬ್ರಾಹ್ಮಣ. ಧರ್ಮಪುತ್ರ ಅಂತಕ್ಕಂಥ ನಿನ್ನ ಬಿರುದಿಗೆ ಧಿಕ್ಕಾರ ಕೂಗ್ತಾ ಇರೋನು, ಅಜಾತ ಶತ್ರು ಅಂತ ಹೊಗಳಿಸ್ಕೊಂಡವನಿಗೆ ವಿರೋಧ ಕೂಗ್ತಾ ಇದ್ದವನು, ಸ್ವಂತ ದಾಯಾದರನ್ನ ರಾಜ್ಯಕ್ಕಾಗಿ ಕೊಲ್ಲಿಸಿದ ಪಾಪಿ, ನಿನಗೆ ನಾಚಿಕೆ ಆಗ್ತಾ ಇಲ್ವಾ? ನೀನು ಯುದ್ಧ ಬೇಡ ಅಂದಿದ್ರೆ ಇಂತಹ ಯುದ್ಧ ನಡೀತಾ ಇರ್ಲಿಲ್ಲ. ನಾಟಕ ಮಾಡಿ ಕೊನೆಗೂ ಗುರು ಹಿರಿಯರನ್ನ, ಮಿತ್ರ ಬಾಂಧವರನ್ನ ಕೊಲ್ಲಿಸಿದಂತ ಮಹಾಪಾತಕಿ, ನಿನಗೆ ಧಿಕ್ಕಾರ ಮಾಡೋದಕ್ಕೋಸ್ಕರ ನಾನಿಲ್ಲಿ ಬಂದೆ. ಎಲ್ಲರಿಗೂ ಆಶ್ಚರ್ಯ. ಧರ್ಮಜ ಕೃಷ್ಣನ ಮುಖವನ್ನ ನೋಡ್ತಾ ಇದ್ರೆ
ಕೃಷ್ಣ ಸುಮ್ನೆ ನಿಂತಿದ್ದ. ಧರ್ಮಜ ಹೇಳ್ತಾ ಇದ್ದಾನೆ, ಹಿರಿಯರೇ ಕೋಪಿಸ್ಕೊಳ್ಬೇಡಿ, ಇದು ನನ್ನ ನಮಸ್ಕಾರ ಸ್ವೀಕರಿಸಿ. ಎಲ್ಲ ಕಷ್ಟಗಳಿಂದ ಪಾರಾಗಿ ಬಂದ ನನ್ನ ಚರಿತ್ರೆಯನ್ನ ಹಿಂದೆ ಮುಂದೆ ಗೊತ್ತಿಲ್ಲದೆ ಮಾತಾಡ್ಬೇಡಿ. ನನ್ನ ತಮ್ಮಂದ್ರು ನಿಮ್ಗೆ ಉತ್ತರ ಕೊಡ್ತಾರೆ, ಶಾಂತವಾಗಿ ಕೇಳಿಸ್ಕೊಳ್ಳಿ. ಮುಹೂರ್ತ ಮೀರ್ತಾ ಇದೆ, ನಾನು ಪಟ್ಟಾಭಿಷೇಕವನ್ನ ಮಾಡಿಸ್ಕೋಬೇಕು, ಅಡ್ಡ ಬರಬೇಡಿ, ದಾರಿ ಬಿಡಿ. ಆದ್ರೆ ಅವನು ಬಿಡ್ತಾ ಇಲ್ಲ. ದೌಮ್ಯರು ಹೇಳಿದ್ರು, ದೊರೆ ಇವನು ಯಾರು ಗೊತ್ತೇ? ದುರ್ಯೋಧನನ ಸ್ನೇಹಿತ, ರಾಕ್ಷಸ ಜಾತಿಯಲ್ಲಿ ಹುಟ್ಟಿದವ, ಚಾರ್ವಾಕ ಎಂದೇ ಇವನ ಹೆಸರು. ಇವನು ಬ್ರಾಹ್ಮಣನೋ ಯತಿಯೋ ನಿಜವಾಗಿ ಅಲ್ಲ. ಹಿಂದೆ ರಾವಣ ಸೀತಾ ಅಪಹರಣ ಕಾಲ ಮಾಡಿದಾಗ ಇದೇ ತ್ರಿದಂಡಿ ಸನ್ಯಾಸಿ ಬಂದಿದ್ದ. ಒಬ್ಬ ದುಷ್ಟ ಯಾವ ಬಟ್ಟೆ ಬರೆ ತೊಡಿಗೆ ವೇಷಗಳನ್ನ ದುರುಪಯೋಗ ಪಡಿಸ್ಕೊಳ್ತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ. ದುರ್ಯೋಧನನ ಪಕ್ಷ ಇನ್ನೂ ಜೀವಂತ ಇಟ್ಟಿರುವ ಇಂತಹ ಎಷ್ಟೋ ಜನರಿದ್ದಾರೆ. ಅಶ್ವತ್ಥಾಮ ಪ್ರಚನ್ನನಾಗಿ ಅಲಿತಾ ಇದ್ದಾನೆ. ಇದು ದೃಷ್ಟ. ಅವಾಗ ಏನಾಯ್ತು, ಇಂತಹ ಸಂದರ್ಭದಲ್ಲಿ ಇಡೀ ಬ್ರಾಹ್ಮಣರು ಹೂಂಕಾರ ಹಾಕಿದ್ರು, ಹೌದು ಹೌದು ಅಂತ. ಆ ಹೂಂಕಾರ ಕೇಳೇ ರಾಕ್ಷಸನಿಗೆ ಭಯವಾಯ್ತು. ಅರಮನೆಯ ದ್ವಾರದಲ್ಲೇ ನಿಂತಿದ್ದವನು ಕ್ಷಣ ಮಾತ್ರದಲ್ಲಿ ಸುಟ್ಟು ಸತ್ತು ಬಿದ್ದೋದ. ಆಗ ದೌಮ್ಯರು ಹೇಳ್ತಾ ಇದ್ದಾರೆ, ಇದು ದೃಷ್ಟಿ ಪರಿಹಾರಕ್ಕಾಗಿ ಕಾಯಿ ಒಡೆಯೋ ರೀತಿ, ಇದು ಮಂಗಳ ಶುಭ ಸೂಚನೆ ಅಂತ ಹೇಳ್ತಾ ಮುನ್ನಡೆದ್ರು. ಕೃಷ್ಣ ಅವನ ಕೈಯನ್ನ ಹಿಡ್ಕೊಂಡು ಒಳಗಡೆ ಹೋದ. ಕೃತಯುಗದಲ್ಲಿ ಚಾರ್ವಾಕ ಎಂಬ ರಾಕ್ಷಸ ತಪಸ್ಸು ಮಾಡಿ ಬ್ರಹ್ಮನಿಂದ ವರ ಪಡ್ಕೊಂಡಿದ್ದ, ಬ್ರಾಹ್ಮಣರ ಹೊರತು ಬೇರೆ ಯಾರಿಂದನೂ ನನಗೆ ಮೃತ್ಯು ಬರಬಾರದು ಅಂತ. ಈಗ ಬ್ರಾಹ್ಮಣರ ಹೂಂಕಾರದಿಂದ ಅವನು ಅಲ್ಲಿ ಸತ್ತಿದ್ದ. ಕ್ಷಣಕಾಲ ಯುಧಿಷ್ಠಿರ ಖಿನ್ನನಾದರೂ ಕೂಡ ದಂತದ ಸಿಂಹಾಸನದ ಮೇಲೆ ವೀರಾಸನದಲ್ಲಿ ದ್ರೌಪದಿ ಜೊತೆ ಕೂತ್ಕೊಂಡ. ಅವನಿಗೆ ಎದುರಾದ ಬಂಗಾರದ ಪೀಠಗಳಲ್ಲಿ ಕೃಷ್ಣ ಸಾತ್ಯಕಿಯರು ಕೂತ್ಕೊಂಡ್ರು, ಎಲ್ಲರೂ ಕೂತ್ಕೊಂಡಿದ್ದಾರೆ. ಸಭಾಸ್ಥಾನದಲ್ಲಿ ನಾನಾ ನದಿ ತೀರ್ಥಗಳು, ಸಮುದ್ರದ ತೀರ್ಥಗಳು, ಬಂಗಾರದ ಕಲಶಗಳಲ್ಲಿ ಪುಷ್ಪ ಮಣಿಹಾರಗಳಿಂದ ಅಲಂಕೃತವಾಗಿ ಗಂಭೀರವಾಗಿ ಇದೆ. ಪೂರ್ಣ ಕುಂಭಗಳು ಕೂಡ ಇದೆ. ನಾನಾ ಬಣ್ಣದ ಪರಿಮಳದ ಹೂರಾಶಿ ಇದೆ. ಲಾಜ, ಅಕ್ಷತೆ, ಮೊಸರು, ದರ್ಭ, ಜೇನು ತುಪ್ಪ, ಹೋಮಕ್ಕೆ ಬೇಕಾದಂತಹ ಸೌಟಗಳು, ಅಭಿಷೇಕಕ್ಕಾಗಿ ದೊಡ್ಡ ಬಿಳಿ ಶಂಖಗಳು ಬಂಗಾರದ ಕಟ್ಟುಗಳೊಡನೆ ಸಿದ್ಧವಾಗಿದೆ. ಹೋಮಕ್ಕೆ ಬೇದಿ ಚೆನ್ನಾಗಿ ಸಿದ್ಧವಾಗಿದೆ. ಸಮೀಪದಲ್ಲಿ ಅಭಿಷೇಕಕ್ಕಾಗಿ ಸರ್ವತೋಭದ್ರ ಅಂತಕ್ಕಂಥ ಆಸನ ಕೂಡ ಸಿದ್ಧ ಇದೆ. ಅಗ್ನಿಯಂತೆ ಅದು ಜ್ವಲಿಸ್ತಾ ಬಂಗಾರದ ಕಾಂತಿ ಮಿಂಚ್ತಾ ಇದೆ. ಹೀಗೆ ಏನೆಲ್ಲ ವಸ್ತುಗಳು ಬೇಕೋ ಪಟ್ಟಾಭಿಷೇಕಕ್ಕೆ ಎಲ್ಲ ಸಿದ್ಧವಾಯಿತು. ಧರ್ಮರಾಜ ದ್ರೌಪದಿ ಜೊತೆ ದಂಪತಿ ಸಮೇತನಾಗಿ ಅಗ್ನಿ ಸಂಧಾನ ಮಾಡ್ದ, ಔಪಾಸನೆಯನ್ನ ಮಾಡ್ದ. ದೌಮ್ಯರು ಪಾಂಡವರ ಪುರೋಹಿತರಾಗಿ ಸಂಕಲ್ಪ ಮಾಡಿಸ್ತಾ ಇದ್ದಾರೆ. ಏನಂತ ನೋಡಪ್ಪ, ಸಂಕಲ್ಪವನ್ನ ಮಾಡ್ಕೋ, ಪೂಜೆಗೂ ಮೊದಲು ಸಂಕಲ್ಪವನ್ನ ಮಾಡಬೇಕು. ರಾಷ್ಟ್ರದ ಜನರ ಹಿತದ ಸಲುವಾಗಿ ಇಗೋ ನನ್ನ ಧರ್ಮ ಪತ್ನಿ ಜೊತೆ ದೀಕ್ಷಾಬದ್ಧನಾಗಿ ಸಿಂಹಾಸನವನ್ನ ಏರ್ತಾ ಇದ್ದೇನೆ. ನಾನು ರಾಜನಾಗಿ ಎಲ್ಲರನ್ನ ಹೃದಯ ಪೂರ್ಣನಾಗಿ ರಕ್ಷಿಸ್ತೇನೆ. ನನ್ನ ಪ್ರಾಣ ಈ ರಾಷ್ಟ್ರದ ಧರ್ಮದ ಸಾರ್ವಭೌಮತೆಯ ರಕ್ಷೆಗೆ ಮುಡಿಪು ಅಂತಕ್ಕಂಥ ಸಂಕಲ್ಪವನ್ನ ಮಾಡಿಸಿದ್ದಾರೆ. ಧರ್ಮಜನನ್ನ ದ್ರೌಪದಿ ಸಮೇತ ದೌಮ್ಯರು ಪಟ್ಟಾಭಿಷೇಕ ನಡತಕ್ಕಂಥ ಸರ್ವತೋ ಭದ್ರಾಸನದ ಮೇಲೆ ಕೂರ್ಸಿದ್ರು. ತಲೆಗೆ ರೇಷ್ಮೆ ವಸ್ತ್ರದಿಂದ ಮಾಡಿದ 1000 ತೂತುಗಳಿಂದಾದ ಬಂಗಾರದ ತಟ್ಟೆಯನ್ನೇ ದೌಮ್ಯರು ಹಿಡ್ಕೊಂಡಿದ್ದಾರೆ. ಸಹಸ್ರ ದಾರಾಭಿಷೇಕ ಮೊದಲ ಕೀರ್ತಿ, ಮೊದಲ ಸೇವೆ ಯಾರು ಮಾಡ್ತೀರಾ ಅಂತ ದೌಮ್ಯರು ಕೇಳಿದ್ರು. ಅಂದ್ರೆ ಒಂದು ರಾಜ ಆಗಬೇಕು ಅಂದ್ರೆ ಅದಕ್ಕೆ ನಾನಾ ವಿಧಾನ ಇದೆ. ಚಿನ್ನದ ನಾಣ್ಯಗಳಿಂದ ಕನಕಾಭಿಷೇಕವನ್ನ ಮಾಡ್ತಾರೆ. ರೇಷ್ಮೆಯ ವಸ್ತ್ರವನ್ನ ತಲೆಗೆ ಮುಂಡಾಸಾಗಿ ಸುತ್ತಾರೆ. ಎಲ್ಲ ಆದ್ಮೇಲೆ ತದನಂತರ ಕಿರೀಟ ಧಾರಣೆ ಯಾರು ಮಾಡ್ತೀರಾ ಅಂದಾಗ ಕೃಷ್ಣ ಮೇಲೆ ಹೇಳ್ತಾನೆ. ಪುಷ್ಪವಾಗಿ ದುಂಡಾಗಿ ಬೆಳ್ಳಗೆ ಕಣ್ಣು ಕೋರೈಸಿರ್ತಕ್ಕಂಥ ತನ್ನ ಪಾಂಚಜನ್ಯವನ್ನ ಕೈಯಲ್ಲಿ ಹಿಡ್ಕೊಂಡು, ಬಂಗಾರದ ಕೊಳಗಳಲ್ಲಿ ತುಂಬಿದ್ರಲ್ಲ ಸಮುದ್ರ ತೀರ್ಥ, ನದಿ ತೀರ್ಥ, ಅದೆಲ್ಲವನ್ನ ಪಾಂಚಜನ್ಯದಲ್ಲಿ ಕೃಷ್ಣ ತುಂಬಿಸ್ಕೊಂಡ್ರು. ಚತುರ್ಭುಜನಾದ ವಾಸುದೇವ
4 ಕೈಗಳಿಂದ ಶಂಖವನ್ನ ಬಿಗಿ ಹಿಡಿದು 4 ಪುರುಷಾರ್ಥವನ್ನ ಒಟ್ಟಿಗೆ ಒಬ್ಬನಿಗೆ ಅನುಗ್ರಹಿಸುವಂತೆ ಧರ್ಮಜ ದ್ರೌಪದಿಯರ ಸಿರಿಮುಡಿಗಳ ಮೇಲೆ ಆ ಪಾಂಚಜನ್ಯದಲ್ಲಿ ತುಂಬಿರ್ತಕ್ಕಂಥ ಪೂರ್ಣವಾದ ತೀರ್ಥವನ್ನ ಬಂಗಾರದ ತಟ್ಟಿಯ 1000 ಕಂಗಳಲ್ಲಿ ಹರಿದು ಬರುವಂತೆ ಅವ್ರ ಮೇಲೆ ಸುರಿತಾ ಇದ್ದಾನೆ. ಸುರಿಸ್ತಾ ತನ್ನ ಕಣ್ಗಳ ಅಂಚಲ್ಲಿ ನೀರನ್ನು ತುಂಬಿಕೊಳ್ತಾನೆ. ಯಾಕಂದ್ರೆ ಅಷ್ಟು ವರ್ಷಗಳ ದೀರ್ಘವಾದ ಹೋರಾಟ ಧರ್ಮಸ್ಥಾಪನೆಗಾಗಿ, ಆ ಧರ್ಮಸ್ಥಾಪನೆ ಇವತ್ತು ಆಗ್ತಾ ಇದೆ ಅಂತಕ್ಕಂಥ ಸನ್ನಿವೇಶ ಕೃಷ್ಣನಿಗೂ ಕೂಡ ಆನಂದವನ್ನ ತುಂಬಿ ಕಣ್ಣಂಚಲ್ಲಿ ನೀರು ತುಂಬಿತು. ಈ ದೃಶ್ಯವನ್ನ ನೋಡಿ ನೆರೆದಿರ್ತಕ್ಕಂಥ ಪ್ರತಿಯೊಬ್ಬರ ಕಣ್ಣಲ್ಲೂ ನೀರರಿತಾ ಇದೆ. 1000 ಕಂಗಳಲ್ಲಿ ನೀರು ಹರಿತಾ ಇದೆ. ಪಾಂಡವ ಪ್ರತಿಷ್ಠಾಪನಾಚಾರ್ಯನಿಗೆ ಜಯವಾಗಲಿ ಅಂತಕ್ಕಂಥ ಘೋಷಣೆ ಕರೆಕ್ತಾ ಇದ್ದಾರೆ. ಸ್ವಯಂ ವೇದವ್ಯಾಸರೇ ಬಂದು ಕೃಷ್ಣನ ಸ್ತುತಿಸ್ತಾ ಇದ್ದಾರೆ. ಪ್ರಭು, ನಿನ್ನ ಕೃಪೆ ಇರುವವನು ಯಾವ ದುರ್ಗವನ್ನ ತಾನೇ ದಾಟಲಾರ. ಅದನ್ನ ಕಳೆದುಕೊಂಡವನು ಎಷ್ಟು ಉನ್ನತಾಸನದಲ್ಲಿ ಅಧಿಕಾರದಲ್ಲಿದ್ರೆ ಏನು ಪ್ರಯೋಜನ? ಧರ್ಮಜ, ಆಹಾ, ನೀನೇ ನಿಜವಾದ ಧನ್ಯ. ಲೋಕಕ್ಕೆಲ್ಲ ಪ್ರಾಣನಾದ ಭಗವಂತ ನಿಮ್ಮೈವರನ್ನೇ ತನ್ನ ಪ್ರಾಣಗಳು ಅಂತ ಭಾವಿಸಿ ಘೋಷಿಸಿ ನಿಮಗೆಲ್ಲ ಏನೆಲ್ಲ ತ್ಯಾಗ ಮಾಡಿದ, ಎಂತಹ ಅದ್ಭುತಗಳನ್ನ ಮಾಡಿದ. ಧರ್ಮವನ್ನ ಬಿಡದೆ ಪ್ರಜಾರಕ್ಷೆ ಮಾಡುವುದೊಂದೇ ನಿನ್ನ ಉಳಿದ ಕೆಲಸ. ನಿನ್ನ ಕಂಟಕವನ್ನೆಲ್ಲ ಕೇಶವ ಕಿತ್ತೊಗೆದಿದ್ದಾನೆ ಅಂತ ಹರಿಸಿದ್ರು. ಬ್ರಾಹ್ಮಣರು 4 ವೇದ ಮಂತ್ರಗಳಿಂದ ಪಾಂಡವರನ್ನ ವಿಶೇಷವಾಗಿ ಧರ್ಮಜನನ್ನ ಹರಿಸ್ತಾ ಇದ್ದಾರೆ. ಈ ದೃಶ್ಯವನ್ನ ನೋಡ್ಲಿಕ್ಕೆ ಸ್ವಯಂ ದೇವತೆಗಳೇ ಆಕಾಶದಲ್ಲಿ ಬಂದು ನಿಂತು ಈ ಕೇಶವ ಕೃತ್ಯದ ಅದ್ಭುತವನ್ನ ವೀಕ್ಷಿಸಿ ವಿಸ್ಮಯರಾಗಿ ಅವರೂ ಕೂಡ ಆಕಾಶದಿಂದ ಪುಷ್ಪವನ್ನ ಸುರಿಸ್ತಾ ಇದ್ದಾರೆ. ಯುಧಿಷ್ಠಿರ ಬಂದವರಿಗೆಲ್ಲ ಉಡುಗೊರೆಗಳಿಂದ ಅಲಂಕರಿಸಿ ಸೇವೆ ಸಲ್ಲಿಸ್ತಾ ಇದ್ದಾನೆ. ಧೃತರಾಷ್ಟ್ರ ಈಗ ನನಗೆ ದೇವರ ಸಮ, ಏನು ಮಾಡಿದರೂ ಅವನ ಗಮನಕ್ಕೆ ತಂದು ಅವನ ಅಪ್ಪಣೆ ಪಡೆದೇ ಮಾಡ್ತೀನಿ ಅಂತ ಅನ್ಕೊಂಡಿದ್ದಾನೆ. ಸ್ವಂತ ಮಕ್ಕಳನ್ನೆಲ್ಲ ಕಳೆದುಕೊಂಡು ನನ್ನ ಮೇಲೆ ಅವಲಂಬಿತರಾಗಿದ್ದಾರೆ. ತಮ್ಮಂದಿರೇ, ಇನ್ನು ಮುಂದೆ ಅವರು ನಮ್ಮ ನಿಜವಾದ ತಂದೆ ತಾಯಿಯಂತೆ ಗೌರವಿಸಿ ಅಂತ ಹೇಳಿದ್ದಾನೆ. ವಿದುರ, ನೀನಿನ್ನು ನನಗೆ ಮಹಾಪ್ರಧಾನ. ನಿನ್ನ ಕಾರ್ಯದೊಳಗೆ ಬೇರ್ಯಾರು ತಲೆ ಹಾಕಬಾರದು. ಸಂಜಯ, ನೀನೇ ಆಯವ್ಯ ಚಿಂತನ ಪರಿವೀಕ್ಷಣಾಧಿಕಾರಿ. ನಕುಲ, ನೀನು ಬಲದ ಪರಿಮಾಣ ವಿತರಣೆಯ ಮೇಲ್ವಿಚಾರಣಾಧಿಕಾರಿ. ಅರ್ಜುನ, ನೀನು ತ್ವದೇಶಿ ಪರದೇಶಿ ದುಷ್ಟರ ರಾಷ್ಟ್ರಘಾತುಕರ ಮರ್ದನ ಮಾಡ್ತಕ್ಕಂಥ ಕೆಲಸ ನಿನ್ನದಾಗ್ಲಿ. ವಿದೇಶಾಂಗವೆಲ್ಲ ನಿನ್ನ ವಶವಾಗ್ಲಿ. ಸಹದೇವ, ನೀನು ಹತ್ತಿರ ಬಿದ್ದು ನನ್ನನ್ನು ಸದಾ ರಕ್ಷಣೆ ಮಾಡು. ಹೀಗೆ ಎಲ್ಲರಿಗೂ ಒಂದೊಂದು ಅಧಿಕಾರವನ್ನು ಕೊಟ್ಟು, ಭೀಮ, ಇನ್ನು ಮುಂದೆ ನೀನೇ ಯುವರಾಜ. ಧೌಮ್ಯರೇ, ನೀವೇ ನಮ್ಮ ರಾಜ ಪುರೋಹಿತರು. ನಿಮ್ಮಿಂದ ರಾಜಪ್ರೀತಿ ರಾಜಪೀಠೆ ತೊಲಗಲಿ. ಧರ್ಮ ಬಿಟ್ಟವರನ್ನ ಮಾತ್ರ ನಾನು ದಂಡಿಸ್ತೇನೆ. ಹೀಗೆ ಅಧಿಕಾರವನ್ನ ಸ್ವೀಕರಿಸಿ ಎಲ್ಲರಿಗೂ ಅಧಿಕಾರವನ್ನ ಹಂಚಿದ್ರು. ಯುಧಿಷ್ಠಿರ ಪೀಠದಿಂದ ಕೆಳಗಡೆ ಇಳಿದು ಕೃಷ್ಣನ ಪಾದದ ಬಳಿ ಬಂದು ಅವನ ಪಾದವನ್ನ ಹಿಡಿದು ಕಣ್ಣೀರನ್ನ ಹಾಕ್ತಾ ಕೇಶವನನ್ನ ಸ್ತುತಿಸ್ತಾ ಇದ್ದಾನೆ. ಪ್ರಭು, ಆಹಾ, ನಿನ್ನ ವ್ಯಾಪಾರಗಳು ಅದ್ಭುತ, ಅಮೋಘ ಅಂತ ಕೃಷ್ಣನ ನಾಮವನ್ನ ಸ್ತುತಿಸ್ತಾ ಇದ್ದಾನೆ. ದುರ್ಯೋಧನನ ವಾಸಸ್ಥಾನ ಇನ್ನು ಭೀಮನಿಗೆ, ದುಶ್ಯಾಸನನದು ಅರ್ಜುನನಿಗೆ, ದುರ್ಮರ್ಷಣದು ನಕುಲನಿಗೆ, ದುರ್ಮುಖನದು ಸಹದೇವನಿಗೆ. ಹೀಗೆ ಎಲ್ಲರಿಗೂ ಕೂಡ ಅಧಿಕಾರವನ್ನ ಅರಮನೆಯನ್ನ ಹಂಚಿದ. ಭೀಷ್ಮನನ್ನ ನೆನಪು ಮಾಡಿಕೊಂಡ್ರು. ಅವನ ಬಳಿ ಜ್ಞಾನದ ಅಮೋಘ ಭಂಡಾರ ಇತ್ತು. ಅವನು ಪ್ರಾಣ ಬಿಡ್ತಕ್ಕಂಥ ಮೊದಲು ಅದನ್ನ ಸಂಗ್ರಹಿಸು ಅಂತ ಯುಧಿಷ್ಠಿರನಿಗೆ ಉಪಾಯವನ್ನ ಹೇಳಿದರು. ಹಾಗೆ ಭೀಷ್ಮನ ಜ್ಞಾನ ಭಂಡಾರವನ್ನೆಲ್ಲ ಒಂದು ದಿನ ಧರ್ಮಜ ಪಡ್ಕೊಳ್ತಾನೆ. ಉತ್ತರಾಯಣ ಕಾಲ ಕಾಯ್ತಿದ್ದ ಭೀಷ್ಮನಿಗೆ ದೇಹ ತ್ಯಾಗ ಮಾಡ್ತಕ್ಕಂಥ ಕಾಲ ಬಂತು. ಸಕಲ ರಾಜ ಮರ್ಯಾದೆಗಳ ಜೊತೆನೆ ಭೀಷ್ಮ ಅದೇ ಶರಶಯ್ಯೆಯಲ್ಲಿ ಮಲಗಿ ಇಚ್ಛಾ ಮಾತ್ರದಿಂದ ಸ್ವಸ್ಥಾನಕ್ಕೆ ಮರಳದ. ಅದು ಅವನ ಹಿರಿತನ.
ಬದುಕಿನಲ್ಲಿ ಬೇರೆಯವರ ಹಂಗಿನಲ್ಲಿ ಬದುಕೋದಾದ್ರೂ ಕೂಡ, ಸಾಯ್ಬೇಕಾದ್ರೂ ಕೂಡ ಸಾವು ತಮ್ಮ ಇಚ್ಛೆಯಂತೆ ಆಗ್ಬೇಕು ಅಂತ ಸಾಧಿಸ್ತ, ನೋಡಬಾರ್ದನ್ನೆಲ್ಲ ನೋಡುವಂತಾದ್ರೂ ಕೂಡ ಹೇಳಬೇಕಾಗಿರೋದ್ನೆಲ್ಲ ಧರ್ಮಜನಿಗೆ ಹೇಳಿದ. ನೀನಿಲ್ಲದೆ ರಾಜ್ಯ ಯಾರಿಗೋಸ್ಕರ ಆಳ್ಲಿ ಅಂತ ಹೇಳಿದಾಗ ಭೀಷ್ಮ ಹೇಳ್ತಾನೆ, ರಾಜ್ಯ ಆಳೋದು ಸತ್ತವರ ಸಲುವಾಗಲ್ಲ, ಬದುಕಿರೋರ್ಗೋಸ್ಕರ. ನಿನ್ನ ಧರ್ಮ ನೀತಿಯನ್ನೇ ಅವಲಂಬಿಸಿ ಬದುಕಿರ್ತಕ್ಕಂತ ಕೋಟ್ಯಾಂತರ ನಿರಪರಾಧಿಗಳ ಕುಟುಂಬಗಳಿಗೋಸ್ಕರ ಆಳು, ಸತ್ತವರನ್ನ ಮರ್ತು ಬಿಡು ಅಂತ ಒಂದು ಮಾತನ್ನ ಹೇಳ್ದ. ಕೃಷ್ಣನನ್ನ ನೋಡ್ತಾ ಭೀಷ್ಮ ಅಭಿಜಿನ್ ಮುಹೂರ್ತದಲ್ಲಿ ಪರಲೋಕಕ್ಕೆ ಪ್ರಯಾಣವನ್ನ ಬೆಳೆಸಿದ್ರು. ಪಾಂಡವರು ಭೀಷ್ಮ ಸತ್ತದ್ದನ್ನ ನೋಡಿ ಸಣ್ಣ ಮಕ್ಕಳು ಅಳುವಂತೆ ಅತ್ತರು. ಭೀಷ್ಮ ಶರೀರದ ಅಂತ್ಯಯಾತ್ರೆ ರಾಜೋಚಿತ ರೀತಿಯಲ್ಲಿ ಆಯಿತು. ಹೋಗಿ ಬರಲೇ ಎಲ್ಲರೂ ಹೋದ್ರು. ಈಗ ಕೃಷ್ಣನ ಸರದಿ. ಏನಂತ? ಹೊರಡುವ ಸಮಯ. ಆಗ ಕೃಷ್ಣ ಬಂದು ಕುಂತಿ ಹತ್ರ, ಅತ್ತೆ ಕುಂತಿ, ತಂಗಿ ದ್ರೌಪದಿ, ನನಗಿನ್ನೂ ದ್ವಾರಕೆಗೆ ಹೊರಡುವ ಅನುಮತಿಯನ್ನ ಕೊಡಿ. ಆಗ ಎಲ್ಲರಿಗೂ ಸಂಕಟ ಆಗ್ತಾ ಇದೆ. ಕೃಷ್ಣ ರಥದ ಕಡೆ ಹೋಗ್ತಾ ಇದ್ದಾನೆ. ಪ್ರಾತಃ ಕಾಲ ಸೂರ್ಯನ ಹೊಂಗಿರಣಗಳಲ್ಲಿ ಕೃಷ್ಣನ ಆ ಬಂಗಾರದ ತೇರು ಮತ್ತೊಂದು ಸೂರ್ಯನ ರೀತಿ ಹೊಳಿತಾ ಇದೆ. ರಥದ ಮೇಲಿರುವ ಗರುಡ ಧ್ವಜ ಹಾರಾಡ್ತಾ ಇದೆ. ಸಾರಥಿಯಾದ ದಾರುಕ ಹತ್ತಿ ಕೂತ್ಕೊಂಡಿದ್ದಾನೆ. ಕೃಷ್ಣ ಹೊರಳಿಕ್ಕೆ ಸಿದ್ಧನಾಗಿದ್ದಾನೆ. ಕುಂತಿಗೆ ನಮಸ್ಕಾರವನ್ನ ಮಾಡಿ ಹೊರಳಿಕ್ಕೆ ಸಿದ್ಧನಾದಾಗ ಕುಂತಿ ಹೇಳ್ತಾ ಇದ್ದಾಳೆ, ಕೇಶವ, ನೀನು ಹೊರಡ್ತೀನಿ ಅಂದಾಗ ನನ್ನ ಅಂತರಾತ್ಮ ನನ್ನ ಶರೀರವನ್ನ ಬಿಟ್ಟು ಹೋಗುವ ಯಾತನೆ ಆಗೋಯ್ತಪ್ಪ. ಯಾಕೋ ನನ್ನ ಪ್ರಾಣನೇ ಹೋಗೋ ರೀತಿ ಆಯ್ತು. ನಿನಗೆ ಹಾಗೆ ಹೊರಡಲು ಬರ್ಲಿಕ್ಕೆ ಯಾರ ಅನುಮತಿ ಬೇಕಪ್ಪ? ಆಗ ಕೃಷ್ಣ ಹೇಳ್ತಾನತ್ತೆ, ನಿನ್ನ ಮಕ್ಕಳು ಇರಬೇಕಾದ ಜಾಗದಲ್ಲಿದ್ದಾರೆ. ನನ್ನ ಕರ್ತವ್ಯ ಮುಗಿತು, ಹಾಗಾಗಿ ಕೇಳ್ದೆ ಅಷ್ಟೆ. ನಿನ್ ಕರ್ತವ್ಯ ಮುಗಿಯೋದಿಲ್ಲಪ್ಪ. ನನ್ನ ಮಕ್ಕಳು ಪೀಠದಲ್ಲಿದ್ದಾರೆ. ನೀನು ಅವ್ರ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿ ಅವ್ರು ಕೊಟ್ಟ ರಕ್ಷೆ ಬಲದಿಂದ ಮಾತ್ರ. ಆದ್ರೂ ಅತ್ತೆ, ನನ್ನ ಪ್ರಶ್ನೆ ನೀನು ಉತ್ತರ ಕೊಡ್ಲಿಲ್ಲ. ಪ್ರಶ್ನೆ? ಯಾವ ಪ್ರಶ್ನೆಯಪ್ಪ? ಕಂಟಕಗಳಿಂದೆಲ್ಲ ಪಾರಾಗಿ ಜೀವಂತ ಉಳಿದು ನಾನು ನನ್ನ ಮಕ್ಕಳು ನೆಮ್ಮದಿಯಾಗಿದ್ದೀವಿ, ಅದೇ ಸಂತೋಷ. ಅಧಿಕಾರ, ಸ್ಥಾನ, ಐಶ್ವರ್ಯ ಇದ್ಯಾವುದೋ ಶಾಶ್ವತ ಅಲ್ಲ ಕೃಷ್ಣ. ಇದ್ಯಾವುದೂ ಇಲ್ಲದೆ ಮನುಷ್ಯ ಸುಖವಾಗಿರ್ಬೋದಪ್ಪ. ಅದಕ್ಕೆ ಕಾರಣ ಅಜ್ಞಾತವಾಸ, ವನವಾಸ ನಮಗ್ ತೋರ್ಸ್ಕೊಟ್ಟಿದೆ. ಆದ್ರೆ ನೀನು ನಮ್ಮ ಜೊತೆ ಇದ್ದರೆ ಮಾತ್ರ. ಭಗವಂತನ ಆಶೀರ್ವಾದ ಇದ್ರೆ ಏನಿಲ್ಲ ಅಂದ್ರೂ ಬದುಕ್ಬೋದು. ಭಗವಂತನ ಆಶೀರ್ವಾದ ಇಲ್ಲ ಅಂದ್ರೆ ಎಲ್ಲ ಇದ್ದು ನಿಜವಾದ ಬಡವರಾಗ್ತೀವಪ್ಪ ನಾವು. ನೀನಿದ್ಯಾ ಅನ್ನೋ ಸಂಪತ್ತು ನಮ್ ಜೊತೆ ಸದಾ ಕಾಲ ಇರ್ಲಿ. ನಾನು ಓದವಳಲ್ಲ, ಜ್ಞಾನಿಯಲ್ಲ, ಶಾಸ್ತ್ರ ಪಡೆದವಳಲ್ಲ, ಗುರುಮುಖೇನ ವಿದ್ಯೆ ಪಡೆದವಳಲ್ಲ, ಆದ್ರೆ ಅನುಭವದ ಮುಖಾಂತರ ಹೇಳ್ತಾ ಇದ್ದೇನೆ. ಆಗ ಕೃಷ್ಣನಿಗೆ ಆನಂದ ಆಗತ್ತೆ. ಅತ್ತೆಯನ್ನ ದಿಟ್ಟಿಸಿ ನೋಡ್ತಾನೆ. ನಿಷ್ಕಲ್ಮಶ ಹೃದಯದ ವೀರ ಮಾತೆ ಅವಳನ್ನ ಪ್ರಾರ್ಥಿಸ್ಕೊಳ್ತಾನೆ. ಆಗ ದ್ರೌಪದಿ ಕಡೆ ನೋಡಿ, ತಂಗಿ, ನಿನ್ನ ಪ್ರತಿಜ್ಞೆಗಳೆಲ್ಲ ಪೂರೈಸ್ತಮ್ಮ. ನಿನ್ನ ದುಃಖಗಳನ್ನೆಲ್ಲ ದೇವರು ತೀರ್ಸಿದ್ದನಮ್ಮ. ನಿನ್ನ ಪರಿಭವಕ್ಕೆ ಕಾರಣರಾದವರೆಲ್ಲ ಮಣ್ಣು ಮುಕ್ಕಿಯಾಗಿದೆ. ನಿನ್ನ ಗಂಡಂದಿರು ಮತ್ತೆ ರಾಜ್ಯ ಪಡೆದು ಸುಖ ಪ್ರತಿಷ್ಠರಾಗಿದ್ದಾರೆ. ನನ್ನ ಕೆಲಸ ಇನ್ನೇನು ಉಳಿದಿಲ್ಲ. ಈ ಅಣ್ಣನಿಗೆ ದ್ವಾರಕೆಗೆ ಹೊರಳಿಕ್ಕೆ ಅಪ್ಪಣೆ ಕೊಡ್ತೀಯಾ? ದ್ರೌಪದಿ ನಿಶ್ಶಬ್ದಳಾಗಿ ಕಣ್ಣೀರನ್ನು ಸುರಿಸ್ತಾ ನೆಲವನ್ನ ನೋಡ್ತಾ ಇದ್ದಾಳೆ. ನಗು ಮುಖದಿಂದ ಬೀಳ್ಕೊಡ್ತಾಳೆ ಅಂತ ಅನ್ಕೊಂಡಿದ್ರೆ ಅಳ್ತಾ ಇದ್ದಾಳೆ. ಆಗ ಕೃಷ್ಣ, ಪ್ರತಿಜ್ಞೆಗಳೇನು ಪೂರೈಸ್ತಪ್ಪ, ಅದನ್ನ ಪೂರೈಸ್ತವನು ನೀನೆ. ಆದ್ರೆ ಆ ಪ್ರತಿಜ್ಞೆಗಳಲ್ಲಿ ನೀನು ಲೋಕ ಕಲ್ಯಾಣವನ್ನೇ ಕಂಡು ಲೋಕ ಕಂಟಕರನ್ನೆಲ್ಲ ಸಂಹಾರ ಮಾಡಿದೆ. ನನ್ನ ಪ್ರತಿಜ್ಞೆ ನಿನಗೆ ನೆನಪಾಯ್ತು, ನನಗೂ ಸಾಂತ್ವನ ಆಯ್ತು. ಕೆಲವು ದುಃಖ ತೀರಿದ್ರೂ ಕೂಡ
ಮತ್ತೇನೋ ಬರುತ್ತೆ, ಇದೇ ಜೀವನ ನನಗೆ ಗೊತ್ತು. ಈಗ ನನಗೆ ತವರು ಅನ್ನೋದೇ ಇಲ್ಲ. ನನ್ನ ತಂದೆ ಸೋದರರು ಎಲ್ಲರನ್ನ ಆ ಅಶ್ವತ್ಥಾಮ ಕೊಂದು ಹಾಕ್ತ. ಹೆಣ್ಣು ಮಕ್ಕಳಿಗೆ ಗಂಡನ ಮನೆ ಎಷ್ಟೇ ಪವಿತ್ರ ಆದ್ರೂ ಕೂಡ ಆ ತವರು ಮನೆ ಅಂತಕ್ಕಂಥ ಬೆಲೆಯನ್ನ ಹೇಗಪ್ಪ ವರ್ಣಿಸ್ಲಿ? ನೊಂದಾಗ ತಂಪು ನೀಡೋದು, ಹೆಣ್ಮಕ್ಳಿಗೆ ನೆನಪಾಗೋದು ತವರು ಮನೆ. ಹುಟ್ಟು ಕುಲ, ಹುಟ್ಟು ನೆಲದ ಈ ಸಂಸ್ಥೆಯನ್ನ ಬೆಲೆಯನ್ನ ಹೇಗಪ್ಪ ಕಟ್ಲಿ? ಈಗ ಆ ತೌರೆಂಬ ಕಲ್ಪನೆಯ ಜಾಗವೇ ನನಗಿಲ್ದ ಹಾಗಿದೆ. ನನ್ನ ತೌರಲ್ಲಿ ಯಾರು ಬದುಕು ಉಳ್ದಿಲ್ವಲ್ಲಪ್ಪ, ಆ ದುಃಖ ನನ್ನಲ್ಲಿ ಉಳ್ಕೊಂಡ್ಬಿಟ್ಟಿದ್ಯಲ್ಲೋ ಕೃಷ್ಣ. ಈ ಮಾತನ್ನ ಕೇಳಿ ಕೃಷ್ಣ ಉತ್ತರಿಸ್ತಾ ಇದ್ದಾನೆ, ತಂಗಿ, ಜ್ಞಾನಿಯಾದ ನೀನು ಇನ್ನೂ ಹೀಗ್ ಮಾತಾಡ್ತಿದ್ಯೇನಮ್ಮ. ಜೀವನದಲ್ಲಿ ಒಂದು ಹಂತಕ್ಕೆ ಬಂದ್ಮೇಲೆ ಎಲ್ಲ ಬಂಧನ ಕಳಿಬೇಕಲ್ವಮ್ಮ. ತೌರು ಅನ್ನೋದು ಒಂದು ಬಂಧನನೇ ಹೆಣ್ಮಕ್ಳಿಗೆ. ಹೌದು ಕೃಷ್ಣ, ಒಂದ್ ಹಂತಕ್ಕೆಲ್ಲ ಕಳಿಸ್ಬೇಕು ನಿಜ. ಆದ್ರೆ ಆ ಬಂಧನನೇ ನಮ್ಗೆ ಆಶ್ರಯ ಅಲ್ವಪ್ಪ. ಇಲ್ಲ ಅಂತ ಆದ್ರೆ ಗಂಡ ಅತ್ತೆ ಮಕ್ಕಳು ಇವರು ನಮಗ್ ಬಂಧನನೇ. ತಂಗಿ, ನೀನೇ ಹೇಳು, ಇದಕ್ಕೇನ್ ಅರ್ಥ? ಯಾವ್ದು ಆಶ್ರಯ, ಯಾವ್ದು ಬಂಧ? ಹಿಂಗ ಅರ್ಥ ಆಗ್ತಾ ಇಲ್ವಾ? ದ್ರೌಪದಿ ನೋವಿನಲ್ಲೂ ನಗ್ಲಿಕ್ ಪ್ರಯತ್ನ ಪಟ್ಟು ಉತ್ತರಿಸ್ತಾಳೆ, ಕೃಷ್ಣ, ರುಕ್ಮಿಣಿಗೆ, ಸತ್ಯಭಾಮೆಗೆ, ಜಾಂಬವತಿಗೆ ಹಾಗಾದ್ರೆ ಈಗ ತೌರಿಲ್ಲ ಅಂತ ಹೇಳ್ತೀಯ? ನೀನೇ ಅವ್ರಿಗೆ ಆಶ್ರಯ ಅಲ್ವಾ? ನೀನೇ ಗಮ್ಯಸ್ಥಾನ ಅಲ್ವಾ? ಬಂಧ ಮೋಕ್ಷಗಳೆರಡೂ ಒಂದೇ ಅರ್ಥ ಅಲ್ವಾ? ಆದ್ರೆ ನನ್ನಂತ ಅತಾಭಾಗ್ಯಗೆ ಯಾಕೆ ಈ ಪರಿಸ್ಥಿತಿ ಬಂತು? ಆ ಕೃಷ್ಣ ಹೇಳ್ತಾನೆ, ನೋಡಮ್ಮ, ಇನ್ನು ಸ್ವಲ್ಪ ದೊಡ್ಡದಾಗಿ ಯೋಚನೆ ಮಾಡು. ನಿನ್ ಪ್ರಶ್ನೆಗೆ ನೀನೇ ಉತ್ತರ ಕೊಡ್ತೀಯ. ಜಾಂಬವತಿ, ರುಕ್ಮಿಣಿ, ಸತ್ಯಭಾಮಿಯರಿಗೆ ನಿನಗೂ ಸಮಾನವಾಗಿ ಒಂದು ತೌರಿದೆ. ಹೆಚ್ಚೇನು, ಗಂಡಸ್ರಿಗೂ ಕೂಡ ಇರುವ ತೌರು ಕೊನೆಗೆ ಅದೇ ಅಲ್ವಾ? ಲಿಂಗ ಭೇದವಿಲ್ಲದ ತೌರು ಅದಿರುವ ತನಕ ಬೇರೆ ಯಾವ ತೌರು ಬೇಕಮ್ಮ? ದ್ರೌಪದಿ ಹೇಳ್ತಾಳೆ, ಅಣ್ಣ, ನೀನ್ ಯಾವ ತೌರಿನ ಬಗ್ಗೆ ಮಾತಾಡ್ತಾ ಇದ್ಯಾ? ಈ ಭೂಮಿಯ ಬಗ್ಗೆನಾ? ಹೌದು, ಈ ಭೂಮಿ ತಾಯಿ ಎಲ್ಲರಿಗೂ ಕೂಡ ತೌರಿದ್ದಾಗೆ. ದುಷ್ಟರಿಗೂ ಶಿಷ್ಟರಿಗೂ ಸಮಾನ ತವರು ಅಂದ್ರೆ ಈ ಭೂಲೋಕ. ಈ ಯುದ್ಧವನ್ನ ನೋಡಿ ಕೇಳಿದ ಬಳಿಕ ಹಳೆಯ ಬಾಂಧವ್ಯದಲ್ಲಿ ನಂಗೆ ನೋಡಕ್ ಆಗ್ತಾ ಇಲ್ಲ ಅಣ್ಣ. ಈ ಮಹಾ ಸ್ಮಶಾನವಾದ ಭೂಮಿಯ ನನ್ನ ತವರು ಅಂತ ಹೇಗ್ ಕಾಣಿಸ್ಲಿ? ನನ್ನಂತ ಉಲು ಮಾನವರಿಗೆ ಬದುಕ್ಲಿಕ್ಕೆ ಆಸರೆ ಬೇಕಲ್ವಾ? ಗಂಡಂದಿರು ಕಾಪಾಡ್ತಾರೆ ಅಂತಕ್ಕಂತ ಆಸರೆಗೆ 14 ವರ್ಷಗಳ ಹಿಂದೆ ಬಲವಾಗಿ ಪೆಟ್ಟು ಬಿದ್ದಾಗಿದೆ. ಯಾವಾಗ ಬೇಕಾದ್ರೂ ಈ ಗಂಡಂದ್ರು ಬದಲಾಗ್ಬೋದು, ನನ್ನನ್ನ ಒಂಟಿಯಾಗಿ ಮಾಡ್ಬೋದು, ಅಥವಾ ಅಂತಹ ಸಂದರ್ಭ ಬರ್ಬೋದು. ಆಗ ನಾನು ಎಲ್ಲಿ ಹೋಗ್ಬೇಕು? ತವರು ಅಂತ ಇದ್ರೆ ತವ್ರಿಗಾದ್ರೂ ಹೋಗ್ಬೋದಲ್ವ ನಾನು? ನನ್ನ ಮಕ್ಕಳು ಅಂತಕ್ಕಂಥ ಅಭಿಮಾನದ ಆಸರೆಯನ್ನ ಅಶ್ವತ್ಥಾಮ ಕಿತ್ಕೊಂಡು ಹೋದ. ಈಗ ಕುಂತಿ ಅತ್ತೆಯನ್ನು, ಗಾಂಧಾರಿಯನ್ನು ನನ್ನ ಆಶ್ರಯ ಪಡಿಬೇಕಾ? ಅವರೇ ಯಾರೂ ಇಲ್ಲದ ನಿರಾಶ್ರಿತರು. ನಶ್ವರವಾದ ಈ ಚಕ್ರವರ್ತಿನಿಯ ಪಟ್ಟ, ಈ ರಾಜನ ಹೆಂಡತಿನಿ ಅನ್ನೋ ಪಟ್ಟ ನನಗ್ ಯಾವ ಆಶ್ರಯ ಕೊಡುತ್ತೆ? ನೀನೇ ಹೇಳಪ್ಪ, ಈಗ ನನ್ಗೆ ಯಾವ ಆಶ್ರಯ ಇದೆ? ಆಗ ಕೃಷ್ಣ ಹೇಳ್ತಾನೆ, ತಂಗಿ, ನೀನ್ ಯಾವ ಭೂಲೋಕವನ್ನ ಸ್ಮಶಾನ ಅಂತ ಕರೀತಾ ಇದ್ಯಾ, ಅದು ಹಿಂದೆ ನಂದನವನ ಕೂಡ ಆಗಿತ್ತಮ್ಮ. ನೊಂದವರು ನೊಂದು ಬೆಂದ ದೃಷ್ಟಿಯಲ್ಲೇ ಕೊನೆ ತನಕ ಉಳಿದು ಬಿಟ್ರೆ ಜೀವನ, ಭೂಮಿ, ಬಾಳು ಎಲ್ಲ ಸ್ಮಶಾನ ತರನೇ ಕಾಣಿಸ್ಬಿಡುತ್ತೆ. ಹೌದು, ಕಷ್ಟ ಅನುಭವಿಸಿದ್ರಿ, ಸಾಕಷ್ಟು ನೋವನ್ನ ಅನುಭವಿಸಿದ್ರಿ. ಹಾಗಾದ್ರೆ ಸಾಯೋ ತನಕ ಅದೇ ನೋವಲ್ಲಿ ಬದುಕ್ತೀರಾ? ಎಷ್ಟು ವರ್ಷ ಅಂತ ಬದುಕ್ತೀರಾ? ಅದೇ ತರ ಬದುಕ್ತೀರಾ ಅಂದ್ರೆ ಸ್ಮಶಾನ ಅನ್ಕೊಂಬಿಡಿ ನಿಮ್ ಜೀವನ. ನಂದನವನ ಯಾವತ್ತೂ ಆಗಲ್ಲ. ನಾವ್ ನೋಡ್ತಾ ಇರೋ ದೃಷ್ಟಿ ತಪ್ಪು. ನನ್ನ ಸುಖಕ್ಕಾಗಿ ನನ್ನ ಬಾಳು ಅಂತಕ್ಕಂಥ ದೃಷ್ಟಿ ಬಿಟ್ಬಿಡ್ಬೇಕು ನಾವು. ಬೇರೆಯವ್ರಿಗೋಸ್ಕರ ನನ್ನ ಬಾಳು ಅಂತಕ್ಕಂಥ ದೃಷ್ಟಿ ನಾವ್ ಆದಷ್ಟು ಉದ್ಭವ ಮಾಡ್ಕೋಬೇಕು. ನಾವಿರೋ ಜಾಗ ನಂದನವನ ಅನ್ನೋ ಭಾವನೆ ಮಾಡ್ಕೋಬೇಕು. ಸುಂದರವಾದ ಹೂದೋಟ ಅಂತ ಅನ್ಕೋಬೇಕು. ಅವಾಗ ಮಾತ್ರ ನಾನು ಇರೋದೇ
ತವರು ಅನ್ನೋದಾಗತ್ತೆ. ನಿನ್ನ ಮಕ್ಕಳು ಇಲ್ವಾ ನಿನ್ ಮುಂದೆ ಇದಾರೆ ಅಂತ ಅನ್ಕೋ, ಕಾಣಿಸ್ತಾರೆ ಅವ್ರು ನಿನ್ಗೆ. 5 ಜನ ಮಾತ್ರ ಅಲ್ಲ, ಇರೋ 50 ಕೋಟಿ 500 ಕೋಟಿನೂ ನನ್ನ ಮಕ್ಕಳೇ ಅಂತ ನೆನ್ಕೋ, ಅವ್ರ ಮಕ್ಕಳಾಗೆ ಕಾಣಿಸ್ತಾರೆ. ದ್ರೌಪದಿಗೆ ನೆಮ್ಮದಿ ಆಗತ್ತೆ. ಎಲೆಗಳೆಲ್ಲ ಉದುರಿ ತೊಗಟೆ ಕಳಚಿ ಸಾವನ್ನ ನಿರೀಕ್ಷಿಸ್ತಕ್ಕಂತ ಹೆಮ್ಮರಕ್ಕೆ ನವಚೇತನ ಸಂಚಾರ ಆಗೋ ರೀತಿ ಆಗತ್ತೆ. ಶಿಶಿರ ಋತು ಹೋಗಿ ವಸಂತ ಋತು ಬರೋ ರೀತಿ ಆಗತ್ತೆ. ಆಗ ಕೃಷ್ಣ ನಿಮ್ಮೆಲ್ಲರಿಗೂ ಇದು ನನ್ನ ಕೊನೆಯ ಸಂದೇಶ, ನಿಮ್ಮ ಪ್ರಜೆಗಳೇ ಇನ್ನು ನಿಮ್ಮ ಮಕ್ಕಳು, ಅವರಿಗಾಗಿ ಹೊಸ ಬಾಳನ್ನ ಆರಂಭಿಸಿ ಅಂತ ಹೇಳಿ ಕೇಶವ ರಥವನ್ನ ಹತ್ತಿ ಕೈ ಬೀಸಿದ. ದಾರುಕ ರಥವನ್ನ ಮೊದಲು ನಿಧಾನವಾಗಿ ಓಡಿಸ್ತಾ ವೇಗವಾಗಿ ಓಡಿಸಿ ಮರೆಯಾಯ್ತು ರಥ. ತಂಗಾಳಿಯಲ್ಲಿ ಗರುಡ ಧ್ವಜ ಅತ್ತಿತ್ತ ಸರಿದಾಡ್ತಾ ಕಾಣೆಯಾಯ್ತು. ಕೃಷ್ಣ ರಥ ಹೋದ್ರೂ ಕೂಡ ಪಾಂಡವರು, ಕುಂತಿ, ದ್ರೌಪದಿ ಅಲ್ಲೇ ನಿಂತಿದ್ರು. ಅಲ್ಲೇ ಇದ್ದ ಕೇಶವರಥ ಕ್ಷಣಾರ್ಧದಲ್ಲಿ ಮಾಯವಾಯಿತು. ಮಹಾಭಾರತದ ಆ ದೃಶ್ಯ ಗತ ಇತಿಹಾಸವನ್ನ ಸೇರ್ತು. ಹೊಸ ಭಾರತ ನಿರ್ಮಾಣ ಅಂತಕ್ಕಂಥ ಮಹಾ ಕಾರ್ಯ ಭವಿಷ್ಯ ಹುಟ್ಟು ಹಾಕ್ತು. ಕೃಷ್ಣ ಹೇಳಿದ ಮಾತು ಸದಾಕಾಲ ಸ್ಮರಣೆ ಮಾಡಬೇಕು. ಕೇಶವ ನಮ್ಮ ಬಾಳಿಗೆ ಹೊಸ ಬಗೆಯ ನಂಬಿಕೆಯನ್ನ ಕೊಡ್ತಾನೆ ಅಂತಕ್ಕಂಥದ್ದು. ನಮ್ಮ ಕಷ್ಟ ಬಂದಾಗ ಸದಾಕಾಲ ಅವನು ನಮ್ಮ ಜೊತೆ ಇರ್ತಾನೆ ಅಂತಕ್ಕಂಥದ್ದು. ನಮ್ಮ ಆಸರೆಗೆ ಅವನು ಸದಾಕಾಲ ಇದ್ದು ಧರ್ಮಕ್ಕೆ ಜಯವಾಗಲಿ ಅಂತಕ್ಕಂಥ ವಿಚಾರವನ್ನ ಯಾವಾಗ್ಲೂ ನಮ್ಗೆ ಹೇಳ್ತಾನೆ ಅಂತಕ್ಕಂಥದ್ದು. ಈ ರೀತಿಯಾಗಿ ಮಹಾಭಾರತದ ಕುರುಕ್ಷೇತ್ರ ಯುದ್ಧದ ವಿರಾಟ ರೂಪವನ್ನ ತೋರಿಸಿ ಭಗವದ್ಗೀತೆಯನ್ನ ಬೋಧಿಸಿ ಅದರಿಂದ ನಾನಾ ವಿಚಾರಗಳನ್ನ ತಿಳಿಸ್ಕೊಟ್ಟಂತಹ ಅದ್ಭುತವಾದಂತಹ ಅಮೋಘವಾದಂತಹ ಒಂದು ಇತಿಹಾಸ ಮಹಾಕಾವ್ಯಕ್ಕೆ ಮುನ್ನುಡಿಯಾದಂತಹ ಆ ಮಹಾಭಾರತ ಕುರುಕ್ಷೇತ್ರ ಅಂತಕ್ಕಂಥದ್ದು ಅಲ್ಲಿಗೆ ಸಮಾಪ್ತಿಯಾಯಿತು. ಆ ಪ್ರಭುವಿಗೆ, ಜಗನ್ನಾರಾಯಣನಿಗೆ, ಕೃಷ್ಣನಿಗೆ ಮನಸ್ಪೂರ್ವಕವಾಗಿ ಹೇಳೋಣ, ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಇಲ್ಲಿಗೆ ಸಂಪೂರ್ಣ ಮಹಾಭಾರತ ಅಂತಕ್ಕಂಥದ್ದು ಮುಗಿದಿದೆ. ಇನ್ನು ನಾವು ನಾಳೆಯ ಸಂಚಿಕೆಯಿಂದ ವಾನಪ್ರಸ್ಥ, ಪಾಂಡವರ ವಾನಪ್ರಸ್ಥವನ್ನ ನಾವು ನೋಡೋಣ. ವಾನಪ್ರಸ್ಥ ಅಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಅಂತ್ಯ ಅಂತ ಬರಬೇಕು. ಆ ಅಂತ್ಯ ಆದ್ಮೇಲೆ ಯಾವ ರೀತಿ ಅವರು ಈ ಲೋಕವನ್ನ ಬಿಟ್ಟು ಹೋಗ್ತಾರೆ. ಯಾಕಂದ್ರೆ ಅವರು ಸಾಮಾನ್ಯರಲ್ಲ, ದೈವಿ ಅಂಶದಿಂದ ಜನ್ಮವನ್ನ ತಾಳ್ದವರು. 5 ಜನ ಪಾಂಡವರ ಸಾವು ಹೇಗಾಗತ್ತೆ ಅನ್ನೋ ನೋಡ್ತಕ್ಕಂಥ ಮಹಾ ದೃಶ್ಯವೇ ವಾನಪ್ರಸ್ಥ. ಬಹಳ ಅದ್ಭುತವಾದಂತಹ ಪಾರ್ಟ್. ಮಹಾಭಾರತದಲ್ಲಿ ತುಂಬಾ ವಿಚಾರ ಬರುತ್ತೆ. ತುಂಬಾ ಇಷ್ಟ ಆಗುವಂತಹ ಸನ್ನಿವೇಶ ನನಗೆ ಬಹಳಷ್ಟು ಇದೆ, ಈಗಲೂ ಕೂಡ ಕಾಡ್ತಕ್ಕಂಥ ಕೆಲವೊಂದಷ್ಟು ವಿಚಾರ ಇದೆ. ಅದರಲ್ಲಿ ಪರ್ಸ್ನಲ್ ಆಗಿ ನಾನು ತುಂಬಾ ಇಷ್ಟಪಡುವಂತಹ ಪಾರ್ಟ್ ಅಲ್ಲಿ ವಾನಪ್ರಸ್ಥ ಕೂಡ ಒಂದು. ಪ್ರತಿಯೊಬ್ಬರ ಲೈಫಲ್ಲಿ ಅಂತ ದಿವಸ ಬಂದೇ ಬರುತ್ತೆ. ಅಲ್ಲಿ ನಾನು ಇದ್ದಿದ್ರೆ ಹೇಗಿತ್ತು ಅನ್ನೋದನ್ನ ನೀವು ಇಮ್ಯಾಜಿನ್ ಮಾಡ್ಕೊಂಡು ಆ ವಿಚಾರವನ್ನ ನಿಜವಾಗ್ಲೂ ಕೇಳಿಸ್ಕೊಂಡ್ರೆ ಮುಂದೆ ನಿಮ್ಮ ವಾನಪ್ರಸ್ಥದಲ್ಲೂ ಕೂಡ ನಿಮ್ ಎಂಡ್ ಆಫ್ ಲೈಫ್ ಅಂತ ಯಾವತ್ ಬರುತ್ತೆ ಅವತ್ತು ನಿಜವಾಗ್ಲೂ ನೀವು ಸಾರ್ಥಕತೆಯಿಂದ ಪ್ರಾಣ ಬಿಡೋದು ಆಗತ್ತೆ. ಹಾಗಾದ್ರೆ ಏನು ವಿಶೇಷತೆ, ಏನು ಮನುಷ್ಯನ ಅಹಂಕಾರ, ಧರ್ಮ, ಗುಣ, ಪಾಪ, ಕರ್ಮ ಇವೆಲ್ಲ ಹೇಗ್ ಬರ್ತವೆ ಜೊತೆಲಿ, ಪ್ರಕೃತಿ ಯಾವ ರೀತಿ ನಮ್ಗೆ ಸಪೋರ್ಟ್ ಮಾಡುತ್ತೆ ಅನ್ನೋದನ್ನೆಲ್ಲ ನಾವು ನಾಳೆ ಸಂಚಿಕೆಯಲ್ಲಿ ನೋಡ್ತಾ ಹೋಗೋಣ. ಐ ಹೋಪ್ ಇಲ್ಲಿಯ ತನಕ ನೀವು ಕೇಳಿಸ್ಕೊಂಡಿದ್ದೀರಾ, ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಇನ್ ಮುಂದೆ ಕೂಡ ಅಂದ್ರೆ ಕೆಲವು ದಿನಗಳಲ್ಲಿ ನಾವು ಪಾಂಡವರನ್ನ ಸ್ವರ್ಗಾರೋಹಣವನ್ನ ಮಾಡಿ ಅದರ ಅನುಭವವನ್ನ ಪಡೀಲಿಕ್ಕೆ ಆಸಕ್ತಿ ಇದೀರಾ ಅಂತ ಅನ್ಕೊಳ್ತಾ ಮಾತನ್ನ ಮುಗಿಸ್ತೇನೆ. ಆಯ್ತಾ?